ಹಾಯ್ ಗಾಯ್ಸ್, ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಾ. ಎಲ್ಲ ಹಬ್ಬದ ಕೆಲಸ ಮುಗಿಸಿದ್ರ, ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡ್ರ ಕಮೆಂಟಲ್ಲಿ ಹೇಳಿ. ಸೊ ಗೈಸ್, ನಮ್ಮ ಮನೆ ಹಿಂಗಿದೆ. ಬೆಳಗ್ಗೆಯಿಂದ ಲಿಟ್ರಲಿ ಸುಸ್ತಾಯಿತು. ಕೈ ಕಾಲು ಎಲ್ಲ ಗಾಯ 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 ಗಾಯ. ಸೊ ಫ್ರೆಶ್ ಅಪ್ ಕೂಡ ಆದೆ, ಯಾಕಂದರೆ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ನೆಗಡಿ ಗಾಯ್ಸ್, ಬಿಕಾಸ್ ಆಫ್ ತಣ್ಣೀರಲ್ಲಿ ಕೆಲಸ ಜಾಸ್ತಿ. ಸೊ ಹಾಗಾಗಿ ನೆಗಡಿ, ತಲೆನೋವು, ಮೈಕೈ ನೋವು, ಜ್ವರ ಬಂದಂಗೆ ಐತೈತೆ. ಎಲ್ಲಿ ಮಲ್ಕೊಂಬಿಡ್ತೀನೋ ಅಂತ ಭಯ ಕೂಡ ಆಗ್ತಾಯಿದೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಗೈಸ್, ಏನು ಗೊತ್ತಾ, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ. ಒಂಥರ ಮನಸ್ಸಿಗೆ ಸ್ವಲ್ಪ ಸಮಾಧಾನ. ಕರ್ಟನ್ಸ್ ಎಲ್ಲ ವಾಶ್ ಮಾಡಿದ್ದೀನಿ. ಇನ್ನು ಒಂದು ರೂಮ್ದು ಬೆಡ್ ಸ್ಪ್ರೆಡ್ಡು ಅದೆಲ್ಲ, ಹಾಸಿಗೆ ಮೇಲ್ಗಡೆ ಕವರು, ವಾಟರ್ ಪ್ರೂಫ್ ಕವರು ಅದೆಲ್ಲ ತೆಗೆದು ವಾಶ್ಗೆ ಹಾಕಬೇಕು. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಎದ್ದಾಗ 3 ಗಂಟೆ ವಾಕ್ ಹೋಗಲಿಲ್ಲ, ಯಾಕಂದರೆ ಮಕ್ಕಳಿಗೆ ಟೆಸ್ಟ್ ಅಲ್ವಾ, ಓದಿಸ್ತಾ ಬರೆಸ್ತಾ ಕೂತ್ಕೊಂಡಿದ್ದೆ. ಸೊ ನೋಡಿ, ದೇವರ ಮನೆಯೆಲ್ಲ ನೀಟಾಗಿ ತೊಳೆದು ಗಂಧ ಕುಂಕುಮ ಹಾಕಿ, ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡು ಗಂಧ ಕುಂಕುಮ ಹಾಕಿ ಗಮ್ ಅಂತ ಇದೆ. ಗಂಜಲ ಎಲ್ಲ ಪ್ರೋಕ್ಷಣೆ ಮಾಡಿ, ಯಾಕಂದರೆ ಹೊಸದು ಈ ಪೇಂಟಿಂಗ್ ಮಾಡಿಸಿದ್ದೀವಿ ನೋಡಿ, ಸೀಲಿಂಗಿಗೆ ನೀಟಾಗಿ ಇದಕ್ಕೆ ಸನ್ರೈಸ್ ಕಲರ್ ಪೇಂಟ್ ಮಾಡಿಸಿ ಗಮ್ಮನತ್ತೆ ದೇವ್ರ ಮನೆ. ಸೊ ಇವಾಗ ದೇವ್ರ ಸಾಮಾನೆಲ್ಲ, ಸ್ನಾನ ಆಗಿದ ತಕ್ಷಣ ನಾನು ಅದೇ ಕೆಲಸ ಮಾಡಿದ್ದು ಇವತ್ತು. ದೇವ್ರ ಮನೆ ಇದೆಲ್ಲ ಸಾಮಾನೆಲ್ಲ ತೊಳ್ಕೊಂಡು, ಈಗ ಇದಕ್ಕೆಲ್ಲ ಬತ್ತಿ ಹಾಕಿ ಇಟ್ಕೊಂಡ್ಬಿಡೋಣ ಅಂತ ಎಲ್ಲ ತೊಳ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಅರ್ಧ ಕೆಲಸ ಮುಗಿದ್ರೆ. ಹೆಣ್ಮಕ್ಳಿಗೆ ಅಡುಗೆ ಮನೆ, ದೇವ್ರ ಮನೆ ಕೆಲಸ ಮುಗಿಸ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ. ಇನ್ಯಾವುದೂ ಕೆಲಸ ಇಲ್ಲ ಕಣಪ್ಪ, ಇನ್ನೆಲ್ಲ ಕೆಲಸ ಗೋಲಿ ಮಾರೋ ಅಂತ ಅನಿಸುತ್ತೆ. ಸೊ ನಿಮಗೂ ಹಂಗೆ ಅನ್ಸುತ್ತಾ? ಎಸ್ಪೆಷಲಿ ನನಗೆ ಅಡುಗೆ ಮನೆ, ದೇವ್ರ ಮನೆ ಕೆಲಸ ಮುಗಿದ್ರೆ ಕೆಲಸ ಮುಗೀತು ಅಂತಲೇ ಅರ್ಥ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಎಲ್ಲನೂ ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ. ದಯವಿಟ್ಟು ನೋಡ್ಕೊಂಬನ್ನಿ, ಎಲ್ಲೂ ಹೋಗ್ಬೇಡಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು, ಬಟ್ಲು, ತಾಂಬೂಲ ಬಟ್ಲು ಮತ್ತು ಬಳೆ, ಬ್ಲೌಸ್ ಪೀಸ್ ಈ ಥರದ್ದೆಲ್ಲ ತರಬೇಕಿತ್ತು. ಸತೀಶು ಸ್ವಲ್ಪ ಬ್ಯಾಂಕ್ ಹೋಗಿ ಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ. ನನ್ನ ಮಂಗಲೆ ಚೈನು ಕೂಡ ಕೊಟ್ಟಿಲ್ಲ ಗೈಸ್. ಹಬ್ಬಕ್ಕೆ ಕೊಡ್ತಾನೋ ಇಲ್ವೋ, ತುಂಬ ಗಾಬರಿ ಆಗಿಬಿಟ್ಟಿದ್ದೀನಿ. ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಈ ಕಾರ್ಪೆಂಟರು, ಈ ಜ್ಯುವೆಲ್ರಿ ಶಾಪವರು, ಈ ಟೇಲರು, ನಾವು ಹೇಳಿದ ಟೈಮ್ಗಂತೂ ಏನೂ ಕೊಡೋಲ್ಲ. ಸೊ ಸ್ಟೇಟ್ ಯೋರ್ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಮಲ್ಟಿಗ್ರೈನ್ಸ್, ನವಣೆ, ರಾಗಿ, ರವೆ, ಅದೆಲ್ಲ ಹಾಕಿ ರೊಟ್ಟಿ ಅಥವಾ ದೋಸೆ, ಮಲ್ಟಿಗ್ರೈನ್ಸ್ ರೊಟ್ಟಿ, ಅದ್ರ ಜೊತೆಗೆ ಟೊಮೆಟೊ ಗೊಜ್ಜು. ಇನ್ನೇನು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಕೆಲಸ ಅದನ್ನು ಮಾಡಿಕೊಟ್ಟಿದ್ದೆ. ಸತೀಶ್ಗೆ ಖುಷಿ ಆಗ್ಬಿಡ್ತು. ಅವರು ತಿಂದು ಹಾಲು ಕುಡಿದು ಹೊರಟರು. ಸೊ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸಮಾಧಾನ, ಅಡುಗೆ ಮನೆ ಕ್ಲೀನ್ ಆಯ್ತಲ್ಲ, ಅಷ್ಟು ಸಮಾಧಾನ ನನಗೆ. ಈಗ ಸ್ವಲ್ಪ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಸ್ಟೇಟ್ ಯೋನ್. ಮಾರ್ನಿಂಗಿಂದ ಏನೇನಾಯಿತು ಅಂತ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ವ್ಲಾಗ್ ಏನಾದರೂ ಲೇಟಾಗಿ ಹಬ್ಬ ಆದಮೇಲೆ ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಡೇ ಬೈ ಡೇ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಕೆಲಸ, ಟೆನ್ಷನ್, ಮಕ್ಳಿಗೆ ಟೆಸ್ಟ್, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಡೂಯಿಂಗ್ ಎಂಜಾಯ್ ಮೈ ವಿಡಿಯೋಸ್ ಅಂತ. ಸೊ ಬಾಗಿಲೆಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ಬಂದು ಕೂರಿಸ್ಕೊಂಡು ಬರೆಸ್ತಾ ಇದ್ದೀನಿ. ಇನ್ನು ಹಬ್ಬ ಸ್ಟಾರ್ಟ್ ಆಗಿಬಿಟ್ರೆ ಇವ್ರಿಗೆ ಓದಿಸೋದು ಬರ್ಸೋದು ಆಗೋದೇ ಇಲ್ಲ. ಟೈಮ್ ಇವಾಗ ಕರೆಕ್ಟಾಗಿ 4:15. ಕನ್ನಡ ಅಂದರೆ ಅಳ್ತಾ ಇದ್ದಾಳೆ ಗೈಸ್. ಇದು ನಾನು ರೆಗ್ಯುಲರಾಗಿ ವಾಕ್ ಹೋಗೋ ಟೈಮಿಂಗ್ಸ್, 4:15, 4:45. ಸೊ ಹತ್ಕೊಂಡು ಬರೀತಾ ಇದ್ದಾಳೆ, ಗದರ್ತಾ ಇದ್ದೀನಿ. 1 ಟೈಮ್ ಬರೆಸ್ತಾ ಇದ್ದೀನಿ, ಇಲ್ಲಾಂದರೆ 10 ಟೈಮ್ ಬರೆಸ್ತೀನಿ, ಹಾಗೆ ಅಳ್ತಾ ಇದ್ರೆ ಅಂತ. ಸೊ ನೋಡಿ, 4:45 ಇವಾಗ. ನನ್ನ ಮಗನಿಗೂ ಕೂಡ ಟೆಸ್ಟ್ ಕೊಟ್ಟಿದ್ದೆ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಓದಿಸೋದು ಬರ್ಸೋದ್ರಿಂದ ಸ್ವಲ್ಪ ಮೂಡು ಫ್ರೆಶ್ ಆಗಿರುತ್ತೆ. ಅವನು 6 ಗಂಟೆಗೆಲ್ಲ ಮತ್ತೆ ಟ್ಯೂಷನ್ಗೆ ಹೋಗಬೇಕಾಗತ್ತೆ. ಹಾಗಾಗಿ ಸೊ ಏನೂ ಮಾಡೋಕ್ಕಾಗಲ್ಲ. ಹಬ್ಬದ ಕೆಲಸ, ಟೆನ್ಷನ್ ಇದ್ದಿದ್ದು, ಅದ್ರ ಜೊತೆ ಈ ಟೆನ್ಷನ್, ಎಲ್ಲ ಜವಾಬ್ದಾರಿನೂ ನಾವೇ ನಿಭಾಯಿಸಬೇಕು. ಬೇಜಾರೇನಿಲ್ಲ, ಖುಷಿನೇ. ಎಲ್ಲ ಓದಿಸಿ ಬರೆಸಿ ಆದಮೇಲೆ ಅವಳನ್ನ ಸ್ನಾನಕ್ಕೆ ಕಳಿಸಿ, ವಿಕ್ಕಿನ ಟ್ಯೂಷನಿಗೆ ಕಳಿಸಿ ತಿಂಡಿ ಮಾಡ್ತಾಯಿದ್ದೀನಿ. ಏನಪ್ಪ ತಿಂಡಿ ಅಂದರೆ ಮಲ್ಟಿಗ್ರೇನ್ಸ್, ನವಣೆ, ಅರ್ಕ, ಸಾಮೆ ಅದರದ್ದೆಲ್ಲ ಹಿಟ್ಟೆಲ್ಲ ಹಾಕಿ, ರವೆ ಹಾಕಿ, ಸ್ವಲ್ಪ ಗೋಧಿ ಹಿಟ್ಟು ಹಾಕಿ, ಸ್ವಲ್ಪ ರಾಗಿ ಹಿಟ್ಟು ಕೂಡ ಹಾಕಿದ್ದೀನಿ. ಎಲ್ಲ ಕಾಳು ಹಾಕಿ ರೊಟ್ಟಿ ಅಥವಾ ದೋಸೆ
ತುಂಬ ಚೆನ್ನಾಗಿ ಬರುತ್ತೆ ತೆಳುಗೆ. ಅದಕ್ಕೆ ಕಾಂಬಿನೇಷನ್ ಟೊಮೆಟೊ ಗೊಜ್ಜು ಮಾಡಿದ್ದೆ. ಸೊ ಸೂಪರಾಗಿ ಬಂದಿತ್ತು. ನನಗೆ ರೆಸಿಪಿ ಶೂಟ್ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗೋಲ್ಲ ನಿಜಕ್ಕೂ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಶ್ವೇತಾ ಅಡುಗೆ ಮನೆ ಅಂತ ಚಾನಲ್ನ ನೇಮ್ ಇಟ್ಟಿದ್ದೀರಾ, ಅಡುಗೆ ಬಿಟ್ಟು ಬೇರೆ ಎಲ್ಲನೂ ಇದೆ ನಿಮ್ಮ ಚಾನಲಲ್ಲಿ ಅಂತ. ದಯವಿಟ್ಟು ನೋಡಿ, ನನ್ನ ಚಾನಲಲ್ಲಿ ಅಡುಗೆ ಕೂಡ ಇದೆ. ಓಲ್ಡ್ ವೀಡಿಯೋಸ್, ಪ್ರತಿಯೊಂದು ವೀಡಿಯೋಸು ಚೆಕ್ ಮಾಡಿ. ಸೊ ಅವಳದು ಕೂಡ ಸ್ನಾನ ಎಲ್ಲ ಆಗಿತ್ತು. ಟೇಬಲ್ ಮೇಲೆ ಕುತ್ಕೊಂಡು ತಿನ್ನು ಅಂದರೆ ಎಲ್ಲ ತೆಗೆದುಬಿಟ್ಟು ತೊಳೆದು ಎಲ್ಲ ನೀಟಾಗಿ ಒರೆಸಿಟ್ಟಿದ್ದೆ ಅಲ್ವಾ, ಹಾಗಾಗಿ ನೆಲದ ಮೇಲೆ ಕುತ್ಕೊಂಡು ತಿಂತಾಯಿದ್ದಾಳೆ. ಹಾಲಲ್ಲಿ ಕೆನೆ ಗಟ್ಬಿಟ್ರೆ ನನ್ನ ಮಕ್ಕಳು ಹಾಲೇ ಕುಡಿಯೋಲ್ಲ. ಆ ಕೆನೆ ಎಲ್ಲ ಎತ್ತೆ ಸೈಡ್ಗೆ ಇಡ್ತಾಯಿದ್ದೀನಿ. ಇನ್ನು ಡಬ್ಬಿ ಕಟ್ಟಬೇಕು, ಬಾಕ್ಸ್ ರೆಡಿ ಮಾಡಬೇಕು, ಜೊತೆಗೆ ಅಡುಗೆ ಮನೆ ತೊಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಸ್ನಾನ ಎಲ್ಲ ಆದಮೇಲೆ ದೇವ್ರ ಮನೆ ತೊಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳು ಪೀಸ್ ಮಾಡ್ಕೊಡಮ್ಮ, ಬಿಸಿ ಬಿಸಿ ಇದೆ ಅಂತ ಹೇಳ್ತಾಯಿದ್ಲು. ನನಗೆ ಒಂದು ಭಯ, ಮತ್ತೆ ಗೋಡೆ ಎಲ್ಲ ಗಲೀಜೆಲ್ಲಿ ಮಾಡಿಬಿಡ್ತಾರೋ. ಇವಾಗ ಪೇಂಟ್ ಮಾಡಿ 2 ಡೇಸ್ ಆಗಿದೆ, ಮತ್ತೆ ಸತೀಶ್ ಕೈಲಿ ಎಲ್ಲಪ್ಪ ಬೈಸ್ಕೊಳ್ಳೋದು ಅನ್ನೋ ಥರ. ಸೊ ನಾನು ಹೇಳ್ತಾಯಿದ್ದೆ ಗೋಡೆ ಬಿಟ್ಟು ಮುಂದೆ ಕೂತ್ಕೋ ಅಂತ. ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಲ್ಲಿಂದಲ್ಲೇ ಡಬ್ಬಿ ಕೂಡ ಎಲ್ಲ ಕಟ್ಕೊಂಡು ಈಗ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ರದ್ದೆಲ್ಲ ಡಬ್ಬಿ ಕೆಲಸ ಮುಗಿದ ಮೇಲೆ ವಾಟರ್ ಫಿಲ್ಟರ್ ಏನಿದೆ ಅದರ ನೀರೆಲ್ಲ ಚೇಂಜ್ ಮಾಡಿ ನೀಟಾಗೆಲ್ಲ ತೊಳೆದು ಒರೆಸಿ ಹೊಸದು ನೀರನ್ನ ಫಿಲ್ ಮಾಡ್ತಾಯಿದ್ದೀನಿ. ನನಗೆ ಮೇಲಿಂದ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಸಮಾಧಾನ. ಎಲ್ಲರೂ ಹೀಗೆ ಮಾಡ್ತೀರಾ, ನಾನೇನು ಸ್ಪೆಷಲ್, ತುಂಬ ಸ್ಪೆಷಲ್ ಅಂತೇನೂ ಇಲ್ಲ. ಸೊ ಮಾಡೋದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ. ಈ ಕೆಲಸದ ಹರಿ ಗಾಬರಿಲಿ ವ್ಲಾಗ್ ಮಾಡ್ಕೊಳ್ಳೋದೇ ಮರ್ತೋಗುತ್ತೆ, ಒಂದೊಂದ್ಸಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಮರ್ತೋಗುತ್ತೆ. ಯಾಕಂದರೆ ಫೋನ್ ಚಾರ್ಜ್ಗೆ ಹಾಕಿರ್ತೀನಿ, ಫೋನ್ ಎಲ್ಲೋ ಇರುತ್ತೆ, ನಾನು ಎಲ್ಲೋ ಇರ್ತೀನಿ. ಹಾಗಾಗಿ ಸಿಕ್ಕಿದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಟೇಲ್ಸು ಕ್ರೀಮ್ ಕಲರ್ ಇರೋದ್ರಿಂದ ತುಂಬ ಗಲೀಜಾಗಿಬಿಡುತ್ತೆ ಗೈಸ್. ಸೊ ಅಲ್ಲಿಂದಲೇ ಕ್ಲೀನ್ ಮಾಡ್ಕೋತಾ ಇದ್ದೆ. ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ನಾನು ಡೈರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಪೇಂಟ್ ಎಲ್ಲ ಮುಗೀತು. ಟೈಮ್ ಬಂದು ಇನ್ನೇನೋ 10 ಗಂಟೆ ಆಗ್ತಾಯಿದೆ. ಕಂಪ್ಲೀಟಾಗಿ ಕಿಚನ್ ಫುಲ್ ಕ್ಲೀನ್ ಮಾಡಿಕೊಂಡೆ ಸಮಾಧಾನ ಆಗೋ ಥರ. ಆದರೂ 2-3 ಡೇಸ್ಗೆ ಎಲ್ಲ ಗಲೀಜಾಗುತ್ತೆ. ಸೊ ಪೇಂಟ್ ಎಲ್ಲ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ ಗೈಸ್, ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ. ಎಲ್ಲ ಪ್ರತಿಯೊಂದು ಇದೆಲ್ಲ ತೆಗೆದು ಒಗೆದು ವಾಶ್ ಮಾಡಿ ಈ ಥರ ಇನ್ನೂ ವ್ಯಾಕ್ಯೂಮ್ ಮಾಡಬೇಕು. ಸೋಫಾಗಳೆಲ್ಲ ವ್ಯಾಕ್ಯೂಮ್ ಕ್ಲೀನರಲ್ಲಿ ವ್ಯಾಕ್ಯೂಮ್ ಮಾಡಬೇಕು. ಸೋನೆ ಮಳೆ ಗೈಸ್, ವಿಪರೀತ ಬೇಜಾರಾಗೋಯ್ತು. ಚೆನ್ನಾಗಿ ಬಿಸಿಲು ಬಂದುಬಿಟ್ಟಿದ್ದಿದ್ರೆ ಎಲ್ಲ ಕ್ಲೀನ್ ಆಗಿಬಿಡ್ತಾಯಿತ್ತು. ಬಟ್ ಸೋನೆ ಮಳೆ. ತೋರಣ ಗಿರಣ ಎಲ್ಲ ವಾಶ್ ಮಾಡಾಕಿದ್ದೀನಿ, ಬಟ್ಟೆಗಳ ಸಾಲು. ಸೊ ಪೇಂಟ್ ಎಲ್ಲ ಆದಮೇಲೆ ಇನ್ನೊಂದ್ಸಲ ಡೀಪ್ ಕ್ಲೀನ್ ಇರುತ್ತೆ ಅಲ್ವಾ, ನಿಮ್ಮೆಲ್ರಿಗೂ ಗೊತ್ತು. ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ. ಇವಾಗೆಲ್ಲ ಅಡುಗೆ ಮನೆ ತೊಳ್ಕೊಂಡೆ ಇವತ್ತು ಫುಲ್ಲು ನೀಟಾಗಿ. ಅಡುಗೆ ಮನೆ ಅನ್ನೋದಕ್ಕಿಂತ ಮನೆಯೇ ತೊಳೆದಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲ ಕೆಲಸ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈ ರೂಮ್ ಮುಂದೆ ಇದೆಲ್ಲ ವಾಶ್ ಮಾಡಬೇಕು. ಇದ್ರ ಮೇಲ್ಗಡೆ ಬ್ಲ್ಯಾಂಕೆಟ್ ಮತ್ತು ಅದ್ರ ಒಳಗಡೆ ಒಂದು ವಾಟರ್ ಪ್ರೂಫ್ ಬ್ಲ್ಯಾಂಕೆಟ್, ಇದೆರಡು ವಾಶ್ ಮಾಡಿದ್ರೆ ಕಂಪ್ಲೀಟಾಗಿ ಮುಗಿಯುತ್ತೆ. ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಈ ತೋರಣ, ಬೆಳ್ಳಿ ತೋರಣ ಎಲ್ಲನೂ ತೆಗೆದಿಟ್ಟಿದ್ದೀನಿ ವಾಶ್ ಮಾಡೋಣ ಅಂತ. ಡೈನಿಂಗ್ ಟೇಬಲ್ ನೀಟಾಗಿ ವಾಶ್ ಆಗಿದೆ. ಸೊ ಎಲ್ಲ ಕೆಲಸ ಮುಗಿದಿದೆ. ತಿಂಡಿ ಏನು ಅಂತಲೂ ಕೂಡ ನೀವು ನೋಡಿದ್ದೀರಾ. ಸೊ ನೋಡಿ ಎಲ್ಲ ಕ್ಲೀನಾಗಿದೆ. ಅಡುಗೆ ಮನೆ ಸಮಾಧಾನ ಆಯಿತು ಗೈಸ್. ಒಂಚೂರು ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಅಂತ. ಫ್ರಿಜ್ಜು ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಸ್ನಾನ ಮಾಡ್ಕೋಬೇಕು. ಸಿಟಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ. ಬಟ್ಲು, ಬ್ಲೌಸ್ ಪೀಸ್, ಬಳೆಗಳು ಅದೆಲ್ಲ ತರಬೇಕಿತ್ತು. ಬಟ್ ಸತೀಶು ಎಲ್ಲೋ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಕಾಲ್ ಮಾಡ್ತೀನಿ, ನೋಡೋಣ. ಅಷ್ಟರಲ್ಲಿ ಸ್ನಾನ ಮಾಡಿ ಬಂದು ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ. ಸ್ನಾನ ಒಂದು ಮಾಡಬೇಕು, ಇನ್ನೆಲ್ಲ ಮುಗೀತು ಬೈ. ಸ್ನಾನ ಮಾಡಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಸ್ನಾನ ಆಗಿದ ತಕ್ಷಣ ಫಸ್ಟಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದು ಗಂಜಲ ಎಲ್ಲ ಹಾಕಿ ದೀಪಗಳೆಲ್ಲ ತೊಳೆದಿಟ್ಕೊಂಡಿದ್ದೆ ಅಲ್ವಾ. ಸೊ ಬತ್ತಿ ಎಲ್ಲ ಹಾಕ್ಕೊಂಡು ಫೋಟೋಗಳಿಗೆಲ್ಲ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಹಚ್ಕೊಂಡೆ. ಯಾಕಂದರೆ ಒಂದೇ ದಿನ ಎಲ್ಲನೂ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಮಾಡ್ಕೋತಾ ಇರಬೇಕು. ಇವತ್ತು ತಲೆ ಸ್ನಾನ ಮಾಡಿದ್ರಿಂದ ಇಷ್ಟೆಲ್ಲ ಕೆಲಸ ಬೇಗ ಮುಗಿಸಿ ತಿಂಡಿ ತಿನ್ನೋಣ ಅಂತ ಹೊಟ್ಟೆ ಹಸುತ್ತಾಯಿತು. ಸ್ವಲ್ಪ ಎಲ್ಲ ಆರೋಗ್ಬಿಟ್ಟಿತ್ತು. ಬೆಳಗ್ಗೆ 6:15 ಮಾಡಿದ್ದು, ಬಿಸಿ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಹೊರಟೆ. ಎಲ್ಲ ತಿಂದಾಯಿತು. ಸತೀಶ್ ಬಂದರು, ಕೆಳಗಡೆ ಇದ್ದಾರೆ. ಸಿಟಿಗೆ ಹೋಗ್ತಾಯಿದ್ದೀವಿ ಆಟೋನಲ್ಲಿ. ಯಾಕಂದರೆ ಕಾರ್ ಸರ್ವಿಸಿಗೆ ಬಿಟ್ಟಿದ್ದೀವಿ. ಆ ಕಡೆಯಿಂದ ಬರುವಾಗ ಕಾರ್ ಇಸ್ಕೊಂಡು ಬರಬೇಕು. ಸೊ ಹಾಗಾಗಿ ಮಳೆ ಬಂದರೆ ಬಟ್ಟೆ ಫುಲ್ ಹೊಗೆ, ಏನೂ ಮಾಡೋಕ್ಕಾಗಲ್ಲ. ಏನೂ ಮೇಕಪ್ ಇಲ್ಲ.
ಅದೇ ಬಟ್ಟೆ ಒಂದು ಸಮಾಧಾನ, ದೇವ್ರ ಮನೆ ಕ್ಲೀನ್ ಆಯಿತು ಅವ್ರು ಬರೋಷ್ಟರಲ್ಲಿ. ಬನ್ನಿ ಹೋಗುವ. ಫೈನಲಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಆಟೋ ಬುಕ್ ಮಾಡಿಕೊಂಡು. ಸತೀಶ್ ಅಣ್ಣ ತುಂಬ ಸೈಲೆಂಟು, ಏನೂ ಮಾತಾಡಲ್ಲ ಅಂತ ಹೇಳ್ತಿರ್ತೀರ ಎಲ್ಲರೂ. ಸತೀಶ್ ಅಣ್ಣ ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ ತುಂಬ ಸೈಲೆಂಟು, ಇಲ್ಲ ಅಂದರೆ ತುಂಬ ವೈಲೆಂಟ್ ಅವರು. ಸೊ ಎಲ್ಲ ಫ್ರೂಟ್ಸು ಬಂದ್ಬಿಟ್ಟಿದೆ. ಮಾರ್ಕೆಟಲ್ಲಿ ಕಾಲು ಹಾಕೋಕ್ಕೆ ಜಾಗ ಇಲ್ಲ ಗೈಸ್. ನಾವಂತೂ ಸತೀಶ್ ಹೇಳ್ತಾಯಿದ್ರು ಇನ್ನು 4 ದಿನ ಇದೆ ಹಬ್ಬ, ಆವಾಗಲೇ ಇಷ್ಟು ಕ್ರೌಡಾ ಅಂತ. ಅವ್ರ ಸಮಕ್ಕೆ ನಾನು ನಡೆಯೋಕ್ಕಂತೂ ಆಗೋದಿಲ್ಲ. ಅವರು ತುಂಬ ಎಕ್ಸ್ಪ್ರೆಸ್ ಶತಾಬ್ದಿ ಥರ ಮುಂದೆ ಮುಂದೆ, ನಾನು ಅವ್ರ ಬಾಲ ಥರ ಹಿಂದೆ ಹಿಂದೆ. ಬೇಗ ಬಾ ಅಂತ ಕೂಗಾಡೋದು ಮಾತ್ರ ಬಿಡೋದಿಲ್ಲ. ಎಷ್ಟೇ ಫಾಸ್ಟಾಗಿ ನಡೆದ್ರೂ ಅವ್ರ ಸಮಕ್ಕಂತೂ ನಾವು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟಿಗೆ ನಾವು ಬೌಲ್ ತೊಗೊಳ್ಳೋಣ ಅಂತ ಅಶೋಕ ರೋಡ್ ಪಾತ್ರೆ ಅಂಗಡಿಗೆ ಹೋದ್ವಿ. ರೆಗ್ಯುಲರಾಗಿ ನಾವು ಯಾವಾಗಲೂ ಅಲ್ಲೇ ತೊಗೊಳ್ಳೋದು, ಇದ್ಯಾವುದೋ ಪ್ರಮೋಷನ್ ಅಲ್ಲ. ಯಾಕಂದರೆ ನಮ್ಮ ಗೋಡನಲ್ಲಿರೋ ಪಾತ್ರೆ ಸ್ವಲ್ಪ ಎಲ್ಲ ಇವ್ರ ಹತ್ರನೇ ತೊಗೊಂಡಿರೋದು. ಸೊ ತುಂಬ ಪರಿಚಯ ಅಂದ್ಬಿಟ್ಟು ಕಡಿಮೆನೂ ಮಾಡಲ್ಲ, ಫ್ರೀನೂ ಕೊಡಲ್ಲ. ಅದೇನು ರೇಟ್ ಇದೆ ಅದಕ್ಕೆ ಕೊಡ್ತಾರೆ. ನೋಡ್ತಾ ಇದ್ವಿ ಹೊಸ ಥರ ಯಾವ್ದು ಬಂದಿದೆ, ನಾವೇನು ಕೊಟ್ಟೇ ಇಲ್ಲ ಆ ಥರ ಡಿಸೈನ್ ಯಾವುದಾದ್ರೂ ಬಂದಿದೆಯಾ ಅಂತ. ಸೊ ಎಷ್ಟೇ ನೋಡಿದ್ರೂ ಎಲ್ಲ ಒಂದೇ ಡಿಸೈನ್, ಎಲ್ಲ ಒಂದೇ ಥರ ಕಾಣ್ತಾಯಿತ್ತು. ಈ ಥರದ್ದು ತೊಗೊಳ್ಳೋಣ, ತಿಕ್ಕಾಗಿದೆ, ಗೇಜಾಗಿದೆ, ಕೊಡ್ತಾ ಚೆನ್ನಾಗಿರೋದು ಕೊಡಬೇಕು ಅನ್ನೋದು ನನ್ನ ಥಾಟ್. ಯಾರೂ ಅದೇ ಕೊಡಿ ಇದೇ ಕೊಡಿ ಯಾರೂ ಕೇಳಲ್ಲ. ನಾವು ಕೊಡೋದು ನಮ್ಮ ಖುಷಿಗೆ, ನಮ್ಮ ಪ್ರೀತಿಗೆ ಅಷ್ಟೇ. ನಾನು ಪ್ರತಿ ಸತಿ ಹೇಳ್ತಾಯಿದ್ದೀನಿ, ನಮ್ಮ ಖುಷಿಗೋಸ್ಕರ, ಎಸ್ಪೆಷಲಿ ನನ್ನ ಖುಷಿಗೋಸ್ಕರ, ನನ್ನ ಮನಃಶಾಂತಿ ನೆಮ್ಮದಿಗೋಸ್ಕರ ಈ ರೀತಿ ಎಲ್ಲ ಕೊಟ್ಟು ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಸೊ ಹಾಗಾಗಿ ಮುತ್ತೈದೆಯರಿಗೆ ಇದ್ರ ಜೊತೆ ಬ್ಲೌಸ್ ಪೀಸ್, ಬಳೆ, ಎಲೆ ಅಡಿಕೆ, ಹಣ್ಣು ಮತ್ತು ಕಾಯಿ ಎಲ್ಲನೂ ಬರುತ್ತೆ. ಈ ಸಲ ಅಂತೂ ಕಾಯಿ ರೇಟ್ ಕೆಣ್ಕೋಕ್ಕಾಗ್ತಾಯಿಲ್ಲ. ಮೀಡಿಯಮ್ ಸೈಜೇ 60 ರೂಪಾಯಿ kg ಹೇಳ್ತಾ ಇದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಸತೀಶು. ಯಾಕಂದರೆ ಕಾಯಿ ಒಂದೇ ಅಲ್ಲ ಗೈಸ್, ಹೂವು, ಹಣ್ಣು ಪ್ರತಿಯೊಂದು ರೇಟ್ ಜಾಸ್ತಿ ಆಗೋಗಿದೆ. ಆಮೇಲೆ ಟ್ರಾಫಿಕ್ ಕೂಡ ಹಾಗೆ ಜಾಸ್ತಿ ಆಗಿದೆ. ಮೈಸೂರಲ್ಲಿ ಇಷ್ಟು ಟ್ರಾಫಿಕ್ ಇರಲೇ ಇಲ್ಲ ಮುಂಚೆ ಎಲ್ಲ. ಇವಾಗ ಮೈಸೂರು = ಬ್ಯಾಂಗ್ಳೂರು ಥರ ಆಗಿದೆ. ಸತೀಶ್ ಅಂತೂ ತುಂಬ ಚೂಸಿ ಸೆಲೆಕ್ಟ್ ಮಾಡೋದ್ರಲ್ಲಿ. ಅದು ಬೇಡ ಇದು ತಗೋ, ಇದು ಬೇಡ ಅದು ತಗೋ, ಆರ್ಗ್ಯೂ ಮಾಡ್ತಾನೆ ಇರ್ತಾರೆ. ಯಾವ್ದು ಬೇಕೋ ನೀನೇ ರಾಶಿ ತೊಗೊಳಪ್ಪ ಅಂತ ಹೇಳಿ ಅವರಿಗೆ ಬಿಟ್ಬಿಟ್ಟು ನಾನು ಬಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಸಖತ್ತು ವಾದ ಮಾಡ್ತಾರೆ. ಆಮೇಲೆ ನೋಡ್ತಾ ಇರ್ತಾರೆ ಯಾವ್ದು ಚೆನ್ನಾಗಿದೆ, ಗೇಜಾಗಿದೆ, ತಿಕ್ಕಾಗಿದೆ, ಆ ಥರ ಎಲ್ಲ ಚೆಕ್ ಮಾಡ್ತಿರ್ತಾರೆ. ನಮಗೆ ಆ ಬುದ್ಧಿ ಇಲ್ಲ ಗೈಸ್. ಯಾವುದೋ ಒಂದು ನೋಡ್ತೀವ, ಚೇಂಜ್ ಆಗಿದೆಯಾ, ಟಕ್ ಅಂತ ಸೌಂಡ್ ಬರುತ್ತಾ, ಸೊ ಅದಷ್ಟು ಚೆಕ್ ಮಾಡಿ ಅಷ್ಟೇ ನಾವು ತೊಗೊಳ್ಳೋದು. ಬಟ್ ಅವ್ರು ಹಾಗಲ್ಲ, ಪ್ರತಿಯೊಂದು ಡೀಟೇಲಾಗಿ ಚೆಕ್ ಮಾಡ್ತಾರೆ. ಸೊ ಫೈನಲಿ ತೊಗೊಂಡು 190 ಪೀಸ್ ಅಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ತೂಕ ಹಾಕ್ಕೊಂಡು ಎಲ್ಲನೂ ಇತ್ಕೊಂಡು ಇವಾಗ ಆಟೋನಲ್ಲೇ ಹೋಗಬೇಕು. ಯಾಕಂದರೆ ನಾವು ಆಟೋ ಬುಕ್ ಮಾಡಿಕೊಂಡು ಅಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳ್ಬಿಟ್ಟು ಬಂದಿದ್ವಿ. ಸೊ ಅವರು ಕೂಡ ಕಾಯ್ತಾಯಿದ್ರು. ಅಲ್ಲಿಂದ ನಾವು ಬಂದ್ವಿ. ವಿಕ್ಕಿ ಬಬ್ಬುಗೆ ಬಟ್ಟೆ ತೊಗೋಬೇಕು, ಜೊತೆಗೆ ಬ್ಲೌಸ್ ಪೀಸ್ಗಳು ತೊಗೋಬೇಕು. ಸೊ ರೆಗ್ಯುಲರಾಗಿ ನಾವು ಎಲ್ಲಿ ತೊಗೋತೀವೋ ಅಲ್ಲೇ ತೊಗೊಳ್ಳೋಣ ಅಂತ. ಎಲ್ಲ ಕಡೆ ರೋಡ್ ಕೆಲಸಗಳು ಮಾಡ್ತಾಯಿದ್ದಾರೆ. ಸೊ ಏನಕ್ಕೆ ಇಷ್ಟೊಂದೆಲ್ಲ ಗುಂಡಿಗಳು ಹಗ್ದಿದ್ದಾರೆ ಅಂತ ಗೊತ್ತಿಲ್ಲ. ರೋಡಂತೂ ದೊಡ್ಡದು ಮಾಡ್ತಾಯಿಲ್ಲ, ಬಟ್ ಎಲ್ಲ ಕಡೆ ರೋಡ್ ಕೆಲಸ ಅಂತೂ ನಡೀತಾನೇ ಇದೆ. ಸೊ ಇಲ್ಲಿ ಬಂದ್ವಿ. ಬ್ಲೌಸ್ಗೆ ಪೀಸ್ ಕೊಡ್ತಾ 1 ಮೀಟ್ರ್ ಇರೋದು ಚೆನ್ನಾಗಿರೋದು ಕೊಡಬೇಕು ಅಂತ ಹೇಳಿ. ಸೊ ನೋಡ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ, ಯಾವುದು ಎತ್ತ ಅಂತ. ಅದು ಯಾವುದೋ ಬಾರ್ಡ್ರ್ ಅಂತ ತೋರಿಸಿದ್ರು. ಅದು 1 ಪೀಸ್ಗೆ 120 ರೂಪಾಯಿ ಏನೋ ಹೇಳಿದ್ರು, ಕಡಿಮೆ ಅಂತೂ ಇಲ್ಲ ಅಂತ ಹೇಳ್ತಾಯಿದ್ರು. ರಾ ಸಿಲ್ಕ್ ತೊಗೊಳ್ಳಿ ಹಾಗೆ ಹಿಂಗೆ ಅಂತ. 1 ಮೀಟ್ರ್ ಇದ್ದರೆ ರಾ ಸಿಲ್ಕೆ ಕೊಡಿ, ಅದು ಚೆನ್ನಾಗಿರುತ್ತೆ ಗೈಸ್. ಏನಾಗಲ್ಲ, ಲೈನಿಂಗ್ ಹಾಕಿ ಹೊಲಿಸ್ಕೊಬೋದು, ಚೆನ್ನಾಗಿ ಬರುತ್ತೆ. ರಾ ಸಿಲ್ಕೆ ಕೊಡಿ ಅಂತೆಲ್ಲ ಹೇಳಿ ಮಾತಾಡಿಕೊಂಡು ಏನೇನು ಬೇಕೋ ಅದನ್ನೆಲ್ಲ ತೊಗೋತಾ ಇದ್ದೀವಿ. ಸತೀಶು ಕೂಡ ಅವ್ರಿಗೂ ಟವಲ್ ಆ ಥರದ್ದೆಲ್ಲ ತೊಗೊಂಡ್ರು. ಯಾಕೆ 1 ಮೀಟರ್ ಬರುತ್ತೆ, ರಾಸಿಲ್ಕ್ ಇದೆ, ಅದು ಬಾರ್ಡರ್ ಇದೆ, ಬೇಕು ಬಾರ್ಡರ್ ಕೊಬ್ಳ ಯಾವುದು ತೋರಿಸಿ, ಬಾರ್ಡರ್ ಎಷ್ಟು ಅದೆಷ್ಟು ಕೊಟ್ಟು ಒಂದು ಸಲ 7 ಪೀಸ್. ಓಡಾ ಇತ್ತು 1 ಮೀಟ್ರದಾ? 1 ಮೀಟರ್ ಎಷ್ಟಿದು? 1400. ಅದೆಷ್ಟು? 25 ಪೀಸು. ಎಷ್ಟು ಬರೋದು ಒಂದಕ್ಕೆ? 55 ಬೀಳ್ತದೆ. ಕೊಡೋದಕ್ಕೆ ಅಷ್ಟು ಕಾಯ್ತಿದೆ. ಕೊಡಿ, ಅದೇ 80 ಪೀಸ್ ಕೊಡಿ. 2 6 3 ಈ 1 ಮೀಟ್ರಾ? 1 ಮೀಟರ್ ಅದು 1 ಮೀಟ್ರ್ ಕೊಡಿ. 1 ಮೀಟರ್ ಎಷ್ಟು ಕೊಡಿ? 80 ಪೀಸ್ ಕೊಡಿ. ಒಂದು ಬಂಡ್ಲಲ್ಲಿ ಎಷ್ಟು ಬರ್ತಣ್ಣ? 50.
ಒಂದು ಬಂಡಲ್ 50. ಹ್ಞೂ 100 ಕೊಬ್ಬಳ ಅಷ್ಟು ಬೇಡಿ ಹೆಂಗೆ? 300 ರೂಪಾಯಿ ಬಂಡ್ಲು. ಹಾಂ 300 ರೂಪಾಯಿ ಬಂಡ್ಲು. ಎಷ್ಟಿರ್ತದೆ ಅದ್ರಲ್ಲಿ? 20 ಒಂದ್ರಲ್ಲಿ ಎಷ್ಟಿರ್ತದೆ? 10. ಕಮ್ಮಿ ಮಾಡ್ಕೊಳ್ಳಿ. ವಾ ಹಾಂ ಹೋಲ್ಸೇಲ್ದಾಗ ಕೊಡೋದು ನಿಮ್ಗೆ ಜಾಸ್ತಿ ಹೋಗ್ತೀವಾ? 250 ಮಾಡ್ಕೊಳ್ಳಿ. ಗೊತ್ತಲ್ಲ ನಿಮಗೆ, ನಿಮ್ಮ ಹತ್ರ ಅದಕ್ಕೆ ತಗೋ- 20 ಬೇಕಾ? 450 ಮಾಡ್ಕೊಳ್ಳಿ. ಅದು ಹಾಂ ಅದ್ರದ್ದು 450 ಮಾಡ್ಕೊಳ್ಳಿ. ಬೇಕಾ? ಪ್ಲೈನ್ ಸರಿ. ಹ್ಞೂ ಹ್ಞೂ ನಾನೇ ಕೊಡ್ತಿದ್ನಲ್ಲ ನನಗೆ. ಆ ಥರ ಎಲ್ಲ ಕೈ ಇದು ಆ ಥರದ್ದು ಹೇಳಿ. ಇದು ದೊಡ್ಡದು ಫುಲ್ ದೊಡ್ಡದಿದೆಯಾ? ಅಲ್ಲಿ ನೋಡಿ ಹಾಕಿಂಗಲ್ಲ ನನ್ನಲ್ಲಿ ಮತ್ತೆ ನೋಡಿ ಎಲ್ಲ ಇದಿರುತ್ತೆ ಹಳ್ಳು ಅಂತ. ಈಗ 2 ಕೊಟ್ಬಿಡಿ ಅಣ್ಣ. ಏನು ರೇಟ್ ಬೀಳ್ತಿದ್ದೆವು? ಎಷ್ಟು ತಗೊಂಡ್ರದು? ಹಾಂ, ಅಲ್ಲಿ ಇಟ್ಟೆ ನೋಡಿ. ನೀವು ತಗೊಂಡಿರೋದು ಎಲ್ಲಿ ಪೆಟಿಕೋಟ್ಸ್? ಅಲ್ಲಿ 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 ಇಟ್ಟಿದ್ದೀರಾ? ಇಟ್ಟಿದ್ದೀರಾ? ನಾನು ಅಲ್ಲಿ ಹುಡುಕ್ತಾ ಇಲ್ಲ ಇಲ್ಲ, ನೀವು ಮುಂದೆನೇ ಇಟ್ಟಿದ್ದೀನಿ. ಎಷ್ಟು ಬೀಳುತ್ತಣ್ಣ ಇವು? ಈಗ 38 ಬ್ರಾ ಅಲ್ವಾ? ಹಾಂ 95 ಇಲ್ಲಿದೆ. ಎಷ್ಟು ಬೀಳ್ತಿದ್ದೆವು? 230 ಫಸ್ಟ್ ಕ್ಲಾಸ್ ನೀರು ಇರ್ತದೆ. ಇಲ್ಲ ಅಂದ್ರೆ ವಾಪಸ್. ಅವ್ರದ್ದು ಅದೇ ತಾನೇ ಆ ಬ್ರ್ಯಾಂಡ್ ಎಲ್ಲ ಸೇಮ್ ಇರೋದು. ಇದು ಕೊಡಿ, 2 ಟೈಟ್ಸ್ quality ಕೊಡಿ. ಬರುತ್ತೆ, ಹಾ? 36 2 ಟೈಟ್ಸ್ ಮತ್ತೆ 2 ಪೆಟಿಕೋಟ್ ಕೊಡಿ. 36 ಹಾಂ 36 ಅಂದ್ರೆ 90. ಅಣ್ಣ ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ಅದು ಬ್ಲೌಸ್ ಪೀಸ್, ಅದು ಕವರು? ಅಲ್ಲೇ ಹೋಯ್ತಾ ಇದ್ವಿ. ಪಡ 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 ನೋಡ್ಬಿಟ್ರೆ ಇವರೊಬ್ರು ಬಿಟ್ಟು ಎಲ್ಲಾರ್ಗು ತಗೊಂಡಿದ್ದೀವಿ. ಅವ್ರಿಗೆ ಬೇಡವಂತೆ. ಯಾಕೆ? ಐತೆ ತಗೊಂಡೋಗಿದ್ದವ್ ನಿಮ್ಮವೇ ಎಲ್ಲ ಅಲ್ಲೇ ಬಿದ್ದವಲ್ಲಿ. ಮತ್ತೆ ಇವನು ಅಷ್ಟೇ ತಗೊಂಡೋದ್ರೆ ಇಟ್ಕೋತಾರೆ. ಹಾಂ ವರ್ಷಕ್ಕೊಂದ್ಸರಿ ತಗೊಂಡೋದ್ರೆ ಈಗ ಬರ್ತಿರ್ಲಿಲ್ಲ. ಈಗ ಬ್ಲೌಸ್ ಪೀಸ್ಗೋಸ್ಕರ ಬಂದಿದ್ದೀರಿ ನೀವು. ಇಲ್ಲ ಬತ್ತಾಡ್ತೀವಿ. ನಿಮ್ಮ ಇವರಿದ್ರು ಒಂಚೂರು ಹೆಲ್ಪ್ ಆಗೋದು ಅವ್ರು ಬಂದಿದ್ರೆ. ಹಾಂ ಏನು ಮಾಡ್ತೀರಿ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಒಬ್ಬರೇ ಆದರೆ ಕಷ್ಟ. ಅದೇ ಹೌದು, ರಿಸ್ಕ್ ಆಗುತ್ತೆ. ಹಾಂ ರಿಸ್ಕ್ ಆಗುತ್ತೆ. ಲೆಕ್ಕ ಬಿಟ್ಟೋಗುತ್ತೆ. ಅದು ಮುಖ್ಯ. ವ್ಯಾಪಾರ ಇವತ್ತಲ್ಲ ನಾಳೆ ಮಾಡ್ಕೋಬೋದು. ಇದು ಇದಾಗ್ಬಿಡುತ್ತೆ. ಅದೇ ಹೌದು, ಲೆಕ್ಕ ಬಿಟ್ಟೋಗ್ಬಿಡುತ್ತೆ. ಈಗ 5 ರೂಪಾಯಿ 10 ರೂಪಾಯಿ ವ್ಯಾಪಾರದಲ್ಲಿ. ಬೆಂಗಳೂರಿನ ತರಿಸೋದ ಇಲ್ಲಿ ಇದೆಲ್ಲ ತಮಿಳ್ನಾಡಲ್ವಣ? ಫುಲ್ ಎಲ್ಲ ಹಾಂ ಎಲ್ಲ ಫೇಮಸ್ ಫುಲ್ಲು ತಮಿಳ್ನಾಡು. ಮಿಕ್ಕವರು ಬಂದಿಲ್ಲ ಅಂದರೆ ಅವ್ರದ್ದೇ. ನಾವು ಇದು ರೂಪಾಯಿ ಗೀಪ ಕಲ್ಕತ್ತಾ ಐಟಮ್ ಎಲ್ಲ ಬಿಡಗಲ್ಲ. ಹೌದು, ಅದು ನಮಗೆ ಸೆಟ್ ಆಗಲ್ಲ. ಬಣ್ಣ ನಿಲ್ಲಲ್ಲ. ಅದು ಜಾಸ್ತಿ ನೀವಿರೋದು ಯಾವುದು? ಇವ್ರದೇ ಸೌತ್ದೇ. ಫೇಮಸ್. ಸೌತ್ದೇ ಅಣ್ಣ. ಇವ್ರದೇನು ಇವರು ತಮಿಳ್ನಾಡು. ಈ ಟವಲು ಗಿವಲು ಎಲ್ಲನೂ ಅವ್ರದ್ದು. ಆ ಕಡೆಯಿಂದ ಏನೂ ಬರೋಲ್ಲ. ಬ್ಯಾಂಗಲ್ ಬೇಕಿತ್ತು, ಬ್ಯಾಂಗಲ್ ಬೇಕಿತ್ತು. ಗ್ರೀನ್ ಕಟ್ಟಿಂಗ್ 1 ಬಂಡಲ್ ಕೊಡಿ. 2 6 ಕೊಡಿ ಸೈಜ್. ಹಾಂ, ಒಂದು ಕಟ್ಟಿಂಗ್ ಬರುತ್ತಲ್ಲ 1 ಬಂಡಲ್, ಅದು ಕೊಟ್ಬಿಡಿ. ಹಾಂ, ಹಸಿರದು ಎಲ್ಲ ಮಿಕ್ಸ್ ಇದೆ. ಅದು ಹಾಂ, ಒಂದೇ ಕಲರ್ ಕೊಡಿ. ಗ್ರೀನ್ 1 ಬಂಡಲ್ ಕೊಡಿ, ದೊಡ್ಡದು ಕೊಡಿ. ಹಾಂ ಹಾಂ, 2 6. अब फैजान आपको ही ಎಷ್ಟಿದು? 150. ಇನ್ನೊಂದು ಕೊಡಿ, ಇನ್ನೊಂದು ಕೊಡಿ, ಸೇಮ್ ಇನ್ನೊಂದು ಕೊಡಿ. ಸೊ ಇನ್ನು ಒಂದು 10 ಡೇಸ್ಗೆ ಹಬ್ಬ ಆಗಿ 10 ಡೇಸ್ಗೆ ಗೌರಿ ಗಣೇಶ ಹಬ್ಬ ಇದೆ. ಸೊ ಅವಾಗ ಸ್ವಲ್ಪ ಚೆನ್ನಾಗಿರೋದು ತೊಗೊಂಡ್ರಾಯ್ತು ಅಂತೇಳಿ ಇಬ್ರಿಗೂ ಸಿಂಪಲ್ ಆಗಿರೋದು, ಅವನಿಗೆ 1 ಟೀ ಶರ್ಟು ಪ್ಯಾಂಟು, ಅವಳಿಗೆ ಒಂದು ಸಿಂಪಲ್ ಆಗಿರೋದು ಒಂದು ಫ್ರಾಕ್ ಥರದ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಯರ್ ಬೈ ಇರೋಂಥ ರೆಗ್ಯುಲರಾಗಿ ತೊಗೋತಿದ್ದಂಥ ಅಂಗಡಿ ಹುಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಆಟೋ ನಾವು ಎಲ್ಲೋ ಪಾರ್ಕ್ ಮಾಡಿದ್ದೀವಿ ಮತ್ತು ನಾವೆಲ್ಲೋ ಒಂದು ಕಡೆ ಹೋಗ್ತಾಯಿದ್ದೀವಿ. ಒಂಥರ ಎಲ್ಲ ಕಲಸಿ ಮೆಣಸಿಕ್ತಂಗೆ ಈ ಕಡೆ ಎಲ್ಲನೂ ಕೈಯಲ್ಲಿ ನೇತಾಕೊಂಡಿದ್ದೀವಿ. ಈಗ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ಎಲ್ಲ ತೊಗೊಂಡು ಮಾಡಿ
ನಿಯರ್ ಬೈ ಇರೋವಂಥ ಒಂದು ಜ್ಯೂಸ್ ಸೆಂಟರಲ್ಲಿ ಸತೀಶು ಪೋಮೋಗ್ರೆನೇಟ್ ಜ್ಯೂಸ್ ಹೇಳ್ಬಿಟ್ಟಿದ್ರು. ಸೊ ಅದನ್ನು ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ, ಸತೀಶ್ಗೂ ಇಷ್ಟ ಆಗಲಿಲ್ಲ. ಅಲ್ಲಿ ಬರೀ ಫ್ರೂಟ್ ಇರೋ ಬದಲು ಹಸಿ ಹಾಲು ಥರ ಸ್ಮೆಲ್ ಇತ್ತು. ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಸೊ ಸ್ವಲ್ಪ ಬೇಜಾರಾಯಿತು. ಕೊಟ್ಟಿದ್ದ ದುಡ್ಡಿಗೂ ಕೂಡ ಈ ರೀತಿ ಮೋಸ ಮಾಡ್ತಾರಲ್ಲ, ಎಲ್ಲ ಕಡೆ ಅಲ್ಲ, ಕೆಲವೊಂದಷ್ಟು ಕಡೆ ಹಾಗೇ ಕೊಡೋವಂಥವ್ರು ಸ್ವಲ್ಪ ಚೆನ್ನಾಗೇ ಕೊಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಹೆಂಗೈತೆ ನೋಡಿ, ಗೋಪುರ ಕಂಡಂಗೈತೆ. ಓ ತರಕಾರಿ ದಿನಸಿ ಎಲ್ಲ ಹೊಡಿಬೋದು ಕನ್ನಡ. ಇವರೇ ಮಾಡಿಸ್ಕೊಂಡಿರೋದೇನೋ ಅದು. ಅಷ್ಟುದ್ದನಾ? ಸತೀಶ್ ನನ್ನ ಆಟೋದಲ್ಲಿ ಕಳಿಸಿದ್ರು. ಅವರು ಕಾರ್ನ ಶೋರೂಮಿಂದ ಇಸ್ಕೊಂಬರ್ತೀನಿ, 1 ಅವರ್ ಮೇಲಾಗುತ್ತೆ, ನೀನು ಹೋಗು ಮನೆಗೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಲಗೇಜನ್ನ ಹೊತ್ಕೊಂಡು ಆಟೋ ನಿಯರ್ ಬೈ ನಮ್ಮ ಮನೆ ಹತ್ರನೇ ಇದ್ದಿದ್ದರಿಂದ ನಮ್ಮ ಮನೆ ಮುಂದೆನೇ ಬಿಟ್ಟರು. ಖುಷಿ ಆಯಿತು. ಸಿಟಿಯಿಂದ ಬಂದ ತಕ್ಷಣ ಏನು ಮಾಡ್ತಾಯಿದ್ದೀನಿ ನೋಡಿ, ಎಲ್ಲ ಅಲ್ಲಿ ಡಂಪ್ ಮಾಡಿ ಇನ್ನೂ ಏನು ಸೆಕ್ರಿಗೇಟ್ ಮಾಡಿಲ್ಲ. ಇದು ನಿನ್ನೆ ತೊಳೆದಾಕಿದ್ದೆ ಬೀಡ್ಸ್ದು. ಆ್ಯಕ್ಚುಲಿ ಇದನ್ನು ಹಿಂಗೆ ಬಿಡೋಣ ಅಂತಲೇ ನಾನು ತೊಗೊಂಡಿದ್ದು. ಬಟ್ ನನ್ನ ಮಕ್ಕಳು ಯಪ್ಪ ಭಗವಂತ, ಒಂದಿನ ನಾನೇನಾದರೂ ಈ ರೀತಿ ಬಿಟ್ಬಿಟ್ರೆ ಪ್ರಳಯ ಮಾಡಾಕ್ಬಿಡ್ತಾರೆ. ಆ ಬೀಟು ನನ್ನ ಕೈಗೆ ಒಂದು ಸಿಕ್ಕಲ್ಲ, ಆ ರೀತಿ ಕಿತ್ತಿ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನು ಎತ್ತಬಿಟ್ಟು ಹಾಕ್ಬಿಡ್ತೀನಿ. ಸೊ ಇದು ನೀವು ನೋಡಿರಲಿಲ್ವೇನೋ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸಿಟಿಯಿಂದ ಬಂದ ತಕ್ಷಣ ಫಸ್ಟ್ ಇದನ್ನು ಹಾಕಬೇಕು ಅನ್ನಿಸ್ತಾ ಇತ್ತು. ಈ ರೀತಿ ಇದೆ ಇದು ಬೀಟ್ಸ್ ಕರ್ಟನ್. ಚೆನ್ನಾಗಿದೆಯಾ? ಎಲ್ಲ ನೀಟಾಗಿ ತೊಳೆದಾಕಿದ್ದೀನಿ ಗೈಸ್. ಪಳ ಅಂತ ಇದೆ. ಫಸ್ಟ್ ಇದನ್ನು ಎತ್ತ ಹ್ಯಾಂಗ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಮುಗೀತಿದ್ರ ಕತೆ. ನಾನು ಮದುವೆಗೆ ಹೋದೆ, ನೀವು ನನ್ನನ್ನು ಕಳಿಸಿದ್ರಿ, ಎಲ್ಲ ಉಗಿಯೋರು ನನಗೆ ಹಿಂಗೆ. ನನ್ನ ಕಾಲು ಏನಾಗಿತ್ತು ಗೊತ್ತಾ? ನನ್ನ ಕಾಲು ನೋಡ್ಬಿಟ್ರೆ ನೀವೇನಂತೀರೋ. ನನ್ನ ಕಾಲು ಬರೋಕ್ಕಾಗಿಲ್ಲ. ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಕ್ರೌಡ್ ಇಲ್ಲ ಅಂದ್ರೂ ರಿಸೀವ್ ಮಾಡಿಲ್ಲ ಫೋನು. ಅಪ್ಪ ಈಗ ಆಯ್ತು ಸರ್, 1 ನಿಮಿಷ. ನಾನು ಏನಂದೆ, ಶುಕ್ರವಾರ ನಂಗೆ ಮದುವೆ ಇದೆ, ಶನಿವಾರ ಭಾನುವಾರ. ಥ್ಯಾಂಕ್ ಯು ಪಾ. ಹೌದಾ? ಓಕೆ ಓಕೆ. ಏನು ಹೆಸರು? ಹೌದಾ? ಓಕೆ ಬಾಯ್. ಮಾನ ಮರ್ಯಾದೆ ಎಲ್ಲ ಕಳೆದಾಕ್ಬಿಡಿ. ಕಾಲನ್ನ ಮುರ್ಕೊಂಡು ಕೂತಿದ್ದೀನಿ ಅಂಥದ್ರಲ್ಲಿ ಅಯ್ಯೋ ಯಾರೋ ಬಂದು ಗಾಡೀಲಿ ಗುದ್ಕೊಂಡು ಹೋಗ್ಬಿಟ್ಟು ಕಾಲು ಫುಲ್ಲು ಸ್ವೆಲ್ ಆಗ್ಬಿಟ್ಟಿತ್ತು. ನಾನು ಗಾಡಿ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಇದ್ದೆ ದೇವಸ್ಥಾನದ ಮುಂದೆ, ಸಾಯಿಬಾಬಾ ಟೆಂಪಲ್ ಮುಂದೆ. ಗುರುವಾರ ಬಂದ್ಬಿಟ್ಟು ಹಿಂಗೆ ತೆಗೆದು ಸ್ಟ್ಯಾಂಡಲ್ಲೆಲ್ಲ ಪರ್ಚ್ಕೊಂಡು ಹೋಗಿದ್ದಾರೆ ಕಾಲು. ಸ್ವೆಲ್ ಆಗಿ ನಂಗೆ ಬರೋಕ್ಕಾಗಿಲ್ಲ ಅಂದರು. ಇವಾಗ ಸಿಟಿಯಿಂದ ಬಂದಿದ್ದೀನಿ, ನಿಮ್ಮ ಹತ್ರ ಜಗಳ ಮಾಡಬೇಕು. ಗುರುವಾರ ನಾನು ಕಳಿಸಿದ್ದೆ ಯಾವಾರ ನಿಮಗೆ? ಶುಕ್ರವಾರ. ಇವತ್ತು ಯಾವಾರ? ಮಂಡೇ. ಟೈಮ್ಗೆ ಹೋಗಲಿ, ಟೈಮ್ ಎಷ್ಟು ವ್ಯಾಲ್ಯೂ ಇದೆ ನಿಮಗೆ ಗೊತ್ತು. ಒಂದೊಂದು ಮಿನಿಟ್ ಎಷ್ಟು ಕಷ್ಟ. 5 ಡೇಸ್ ಆಯಿತು. ನಂಗೆ ಗೊತ್ತಿಲ್ಲ, ಸರ ಬೇಕು ನಂಗೆ ಅವೆಲ್ಲ. ನನಗೆ ಎಲ್ಲ ಕಣ್ಣು ಗಿಣ್ಣು ನಾನು ನೋಡಲೇಬೇಡಿ ನೀವು. ನಂಗೆ ಸರ ಬೇಕು ಕೊಡಿ. ನಂಗೆ ಶುಕ್ರವಾರ ಹೇಳಿದ್ರಿ, ಶನಿವಾರ ಭಾನುವಾರ ಸೋಮವಾರ ನಂಗೆ ಈಗ ಸರ ಬೇಕು. ಹಬ್ಬ ಮದುವೆ ಮನೆಗೆ ಮಾರತ್ತೋಗ ಹೆಂಗೋ ಹೋಗಿ ಬಂದೆ. ಹಬ್ಬ ನೀವು ಫೋನ್ ವಿಷಯನೇ ಹೇಳ್ಬಿಡಿ. ನೀರು ಕಕ್ಕ ನಡೆಸ್ಬೇಡಿ. ನಾನು ಹಂಗೆ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಯೂಟ್ಯೂಬಲ್ಲೆಲ್ಲ ಹೇಳ. ರವಿ ಆಟ ಆಡಿಸ್ತವ್ರೆ, ನನ್ನ ಮಂಗಲ ಚೈನ್ ಕೊಡ್ತಾ ಇಲ್ಲ, ಬನ್ನಿ ಕಾಪಾಡಿ ಅಂತ. ಇಸ್ಕೊಡಿ, ಇದು ಕೊಡಪ್ಪ. ಇದು
ಅಲ್ಲಿ ಎಷ್ಟೋ ಕಾಮೆಂಟ್ಸ್ ಬರ್ತಿದೆ ನಮ್ಮ ರವಿನ ಛೇ ಪಾಪ ಅವನಿಗೆ ಮಾಡೋದೇ ಇಲ್ಲ. ಇಲ್ಲ ಹೌದು ಮೇಡಮ್, ಅವ್ರು ಈ ನಡುವೆ ಹಿಂಗೆ ಮಾಡ್ತಾ ಇದಾರೆ ಮೇಡಮ್, ನಮಗೂ ಹಿಂಗೆ ಮಾಡಿದ್ರು ಅಂತಾನೆ ಬರುತ್ತೆ ಈ ಕಡೆ ಶೀಟ್ ಇದು. ರೋಲಿಂಗ್ ಶೆಟ್ ಎಷ್ಟು ದಿನ ಅಲ್ಲ ಸಂಜೆ ಬಂದು ಏನೋ ಒಂದು ಸೆಲೆಬ್ರಿಟಿ ಒಳಗೆ ಬಂದಂಗೆ ಬರೋ ಥರ ಆಗಿದೆ. ಏನಕ್ಕೆ ಈ ತರ ಇಷ್ಟು ನೋಡಿ ಡಿಮ್ಯಾಂಡ್ ಇರುವಾಗ ನೀಟಾಗಿ ನೀವು ನಾ ಮೊನ್ನೆ ಬರೀ ಜೋಡಿಸ್ಕೊಳಕ್ಕೆ ಇವರಿಬ್ರು ಈಚೆ ನಿಂತವ್ರೆ. ಒಳಗೆ ಬರ್ತೀನಿ ಅಂದ್ರೆ 1 hour ವೆಯ್ಟ್ ಮಾಡೋರು ಈಚೆ ನಿಂತ್ಕೊಳ್ಳಿ. ನಾನು ಒಳಗೆ ಬಂದ್ಬಿಟ್ಟಿದ್ದೀನಿ. ಅಂದ್ರೆ ಒಂದಿಬ್ರು ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಹುಡುಗರು ಇಟ್ಕೊಳ್ಳಿ, ನಿಮ್ಗೆ ಬರ್ಡನ್ ಕಮ್ಮಿ ಆಗುತ್ತೆ ಅಂತ. ಓಡಾಡ್ಕೊ ಮಾಡಕ್ಕೆ ನನ್ನ ತಿರುಪತಿ ಅಲ್ಲೇ ಸರ ಕೊಡ್ತೀರಾ? ಪಕ್ಕ ಕೊಡ್ತೀನಿ. 99% ಇವತ್ತು ಆಗ್ಬಿಟ್ಟಿರ್ತದೆ. ಅಕಸ್ಮಾತ್ ಆಗಿಲ್ಲ ಅಂದ್ರೆ 1% ನಾಳೆ ಬೆಳಿಗ್ಗೆ. ಹೇಳೋದು ಹೇಳ್ತೀರಾ? ನಂಗೆ ಕರೆಕ್ಟಾಗಿ ಹೇಳಿಪ್ಪ, ನಾನು ದುಡ್ಡು ತಗೊಂಡು 100% ಈಗ ಸಿಟಿಗೆ ಹೋಗ್ತಿದ್ದಂಗೆ ನಂಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಏನು ಎತ್ತ ಎಲ್ಲಿ ಅಂತ. ನಾನು ದುಡ್ಡು ಡ್ರಾ ಮಾಡಬೇಕು, ನೀವು ನಂಗೆ ಫೋನ್ ಮಾಡಿ. ಎಷ್ಟೊತ್ತಿಗೆ ಫೋನ್ ಮಾಡ್ತೀರಾ? ಕರೆಕ್ಟಾಗಿ ಹೇಳಿ, ಎಷ್ಟು ಗ್ರಾಮ್ ಇದೆ? 10 750 ಸಾಕಲ್ಲ? ಇದೀಗ ಹುಚ್ಚುದ್ರಾಗ ಆಡ್ಕೊಂಡು ಕೆಲಸ ಮಾಡ್ಕೊಂಡು ಅಲ್ಲೇ ತಿರ್ಗಾವ ಸುಮ್ಮನೆ ನಿಮ್ದಿಗಿರಿ. ಅವ್ರು ಮಾಡೋರು ಮಾಡ್ಕತಾರ. ಅವ್ರು ಮೆಚುರಿಟಿ 20-30 ವರ್ಷ ಮಕ್ಳಿಲ್ವಾ, ಮಕ್ಕಳು ವಯಸ್ಸು ಮಾಡ್ಕತಾರ ಅವರು. ನೀವೇ ಕೊಡ್ತಾರೆ, ಈಗ ನೀವೆಲ್ಲ ರೆಡಿ ಮಾಡಿಲ್ವಾ? 20-30 ವರ್ಷ ಕೇಸ್ ಹಾಕಿದ್ರೆ ಕೇಸ್ ಗೆದ್ದದ. ಅಪ್ಪ ನಿಮ್ ಬದುಕು ಮಾಡ್ಕೊಳ್ರಪ್ಪ, ನಮ್ದೇನು ಇಲ್ಲ. ನಮ್ದು ಕಿವಿ ಕೇಳಲ್ಲ, ಕಣ್ ಕಾಣಲ್ಲ, ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ ಅನ್ಕೊಂಡು ಸುಮ್ಮನೆ ಹೋಗ್ಬೇಕು ಅಷ್ಟೇ ಹೊರ್ತು ಅದೆಲ್ಲ ತಲೆ ಕೆಡ್ಸ್ಕೊಂಡು ಹೋದ್ರಿ. ಈಗ ರಜಾ ಹಾಕ್ಬಿಟ್ಟವ್ರೆ, ಅತ್ತೆಗೆ ಹೊಟ್ಟೋಗ್ಬಿಟ್ರೆ ಕಂಟಿನ್ಯೂ ಆಯ್ತು ಬರ್ನೇಲಿ ಕೆಲ್ಸಕ್ಕೆ ಅಂತ ಅಂದ್ಕೊಂಡು ಇವ್ರ ಕೈಲಿ ಮಾತು ಕೇಳಿ ಯಾವ ಹುಚ್ಚು ತಲೆ ಕೆಡ್ತದೆ. ತಲೆ ಕೆಟ್ಟು ಹಾಸ್ಪಿಟಲ್ ಸೇರ್ಬೇಕಾಯ್ತು ಅಷ್ಟೇ. ಬರ್ತೀನಿ ಅಂದ್ರೆ ಬರ್ಲಿಲ್ಲ ಕಂಡ್ರೆ ಅಂತ ಅಂತಾರೆ ಹೋಗೋರು. ರೇ ಬಂದ್ರೆ ಬರ್ಲಿಲ್ವ ತಾನೆ, ನೀವೇ ಮಡಿಕೊಳ್ಳಬೇಕು ಸರ್. ಬೇರೆ ಇರೋದು ನಿಮ್ ದುಡ್ಡು ನಮ್ಗೆ ಹಾಕಿರ್ಬೇಕು, ನಮ್ ದುಡ್ಡು ನೀವೇ ಬರಲ್ಲ. ಬರ್ತೀನಿ ಅಂದ್ರೆ ಬರಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕದು ಸಮಯ ಗಾಳಿ ಬಡಿ ಮಡಿಕೊಳ್ಳಿ ಸಮಯ ಅಲ್ಲ ಕಣ್ರಿ. ನೀವು ಹಿಂಗೊತ್ತಿದೆ ಹಂಗಿಲ್ಲ ಕಣ್ರಿ. ಇಲ್ಲ ಅದೇ ಅಲ್ಲಿ ಈಗ ನಮ್ಮ 3 ಜನ 4 ಜನ ಕೆಲಸ ಮಾಡ್ತೀವಿ ಪರ್ಮನೆಂಟ್ ಆಗಿ. ನಿಮ್ಮ ದಿವ ಶಂಕರ ದಿವ ಕುಮಾರ ಕಿಂಕಾಂಗ್ 5 ಜನ ಇದೀವಿ ಅಷ್ಟೇ. ಪಾಂಚ್ಕೊಂಡಿರ್ತಾರೆ ಅದಕ್ಕೆ ನಂಬರ್ ಅಂತ 5 ಹಾಕೊಂಡಿದ್ವಿ. ಅವ್ರು 5 ಇಬ್ರಿಗೆ ವಯಸ್ಸು ಚೀಕ ಅವನಿಗೆ ಪರ್ಮನೆಂಟ್ ಬಂದೇ ಬರ್ತಾನ. ಆಮೇಲೆ ಗುರುಬಲ್ ಬಿಡ್ಸಕ್ಕೆ ಬಂದಿರೋ ಕೆಲಸಕ್ಕೆ ಲೆಕ್ಕ ಆಗಲ್ಲ. ಪಪ್ಪಿ ಕೊಡು ಮಮ್ಮಿ, ಪಪ್ಪಿ ಕೊಡು ಅಮ್ಮ, ಪಪ್ಪಿ ಕೊಡು ಅಮ್ಮ, ಪಪ್ಪಿ ಅಮ್ಮ, ಪಪ್ಪಿ ಅಮ್ಮ, ಪಪ್ಪಿ ಅಮ್ಮ, ಪಪ್ಪಿ ಅಮ್ಮ, ಪಪ್ಪಿ ಪಪ್ಪಿ ಪಪ್ಪಿ. ನನಗೆ 8 ಗಂಟೆ ಆಯ್ತು. ಪಪ್ಪಿ ಎದ್ದೋಳು ವಿಕ್ಕಿ. ಪಪ್ಪಿ ಅಮ್ಮ, ಪಪ್ಪಿ ಪಪ್ಪಿ. ವಿಕ್ಕಿ ನಾನು ಹಿಂಗೆ ಹಾಕ್ತೀನಿ. ನಿಮ್ ಮ್ಯಾಮ್ ಪ್ರತಿಯೊಬ್ರು ಎಚ್ಚಮಿಂದ ನೋಡ್ತಾರೆ ನನ್ನ ಬ್ಲಾಗ್ಸ್. ಓ ಹಾಕಿಲ್ವಾ? ನಾನು ಹಾಕಿಲ್ವಾ? 1 ನಿಮಿಷ ಇದ್ರಲ್ಲಿ ತೋರಿಸ್ತೇನೆ. ಪಪ್ಪಿ ಕೊಡು, ಕೊಡ್ತೀನಿ. ಇದು ಹಾಕಲ್ವಾ? ಸೊ ಹೀಗೆ ಆಡಿಕೊಂಡು ನಾವು ಯಾವಾಗಲೂ ಹಾಗೆ ಕಚ್ಚಾಡ್ತಾ ಇರ್ತೀವಿ. ಒಂದು ಬಿಲ್ ಬರಿಬೇಕಾಗಿತ್ತು, ಸೊ ಒಂದು ಕೊಟೇಶನ್ ಕೊಡಬೇಕಾಗಿತ್ತು. ಅದರದ್ದು ಕೂಡ ಬಾಯ್ಲಿ ಬರ್ಕೊಡು ಅಂತೆಲ್ಲ ಹೇಳಿ ಒಂದು 2-3 ಕೊಟೇಶನ್ ಕೊಡಬೇಕು. ಗೌರ್ನಮೆಂಟ್ ಬಿಲ್ಗಳು ಸ್ವಲ್ಪ ಸ್ಯಾಂಕ್ಷನ್ ಆಗೋದು ತುಂಬ ಲೇಟು, ಯಾಕಂದರೆ ಈ ದಸರಾ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊ ಲಾಸ್ಟ್ ಇಯರ್ ಮಾಡಿದಂಥ ಪೇಮೆಂಟ್ಸೇ ಗೌರ್ಮೆಂಟ್ ಪೇಮೆಂಟ್ಸೇ ಇನ್ನೂ ಯಾವುದು ಬಿಲ್ ಸ್ಯಾಂಕ್ಷನ್ ಆಗಿಲ್ಲ. ಒಬ್ಬೊಬ್ಬರು ಬೇಗ ಸ್ಯಾಂಕ್ಷನ್ ಮಾಡ್ತಾರೆ, ಒಬ್ಬೊಬ್ಬರು ಆಫೀಸರ್ ತುಂಬ ಲೇಟ್ ಮಾಡ್ತಾರೆ. ಲಾಸ್ಟ್ ವೀಕು ಸೆನೆಟ್ ಭವನದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ 1,500 ಜನಕ್ಕೆ. ಅದ್ರದ್ದು ಒಂದು ಕೊಟೇಶನ್ ಕೊಡಬೇಕಾಗಿತ್ತು. ಬಾಯ್ಲಿ ಇಂಗ್ಲೀಷಲ್ಲಿ ನೀಟಾಗಿ ಬರ್ಕೊಡು ಅಂತ ಸತೀಶ್ ಕರೀತಾಯಿದ್ರು. ಸೊ ಹೋಗಿ ಅವರು ಡಿಕ್ಟೇಟ್ ಮಾಡ್ತಾಯಿದ್ರು ಯಾವ ಥರ ಬರಿಬೇಕು, ಫಾರ್ಮೆಟ್ ಅದೆಲ್ಲ ಬರೆದು ಮುಗಿಸ್ದೆ. ಸೊ ನೋಡ್ತಾ ಸಂಜೆ ಆಗೇ ಹೋಯಿತು. ಸಮೋಸ ಕೂಡ ತೊಗೊಂಬಂದಿದ್ರು. ಸೊ ಇವರಿಬ್ರಿಗೂ ಓದಿಸ್ಕೊಂಡು ಬರೆಸ್ಕೊಂಡು ಕೂತ್ಕೊಂಡಿದ್ದೆ. ಎಷ್ಟೆಲ್ಲ ಕೆಲಸ ಆಗುತ್ತೆ ಬೆಳಗ್ಗೆಯಿಂದ. ಸಂಜೆ ಆಗಿದ ತಕ್ಷಣವೂ ಕೂಡ ಅಷ್ಟೇ
ಕೆಲಸ ಇರುತ್ತೆ. ಇವ್ರದ್ದು ಓದಿಸೋದು ಬರ್ಸೋದು ಇರುತ್ತೆ ರೆಗ್ಯುಲರ್ ಆಗಿ. ಇಲ್ಲ ಅಂದರೆ ಗೊತ್ತಲ್ಲ ಇವ್ರ ಕಪ್ಪಿಚೇಷ್ಟೆ, ಕಚ್ಚಾಟ, ಕಿತ್ತಾಟ. ಸೊ ಇಬ್ಬರಿರೋ ಮಕ್ಕಳು ಮನೇಲಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ. ನಿಮ್ಮ ಮನೇಲೂ ಹಿಂಗೇನಾ ನನಗೆ ಕಮೆಂಟಲ್ಲಿ ಹೇಳಿ. ಸಮೋಸ ತೊಗೊಂಬಂದಿದ್ರು, ಎಲ್ಲ ಕೂತ್ಕೊಂಡು ತಿಂದ್ಕೊಂಡು ಮಲ್ಕೊಂಡ್ರೆ ಸಾಕಪ್ಪ ಅಂತ ಫೀಲ್ ಆಗ್ತಿತ್ತು. ಇದಿಷ್ಟು ಹಿಂದಿನ ದಿನ ನಡೆದಂಥ ವ್ಲಾಗ್. ಸೊ ಇವತ್ತು ಬೆಳಿಗ್ಗೆ ರವೆ ರೊಟ್ಟಿ ಮಾಡಿದ್ದೆ. ರವೆ ಹಾಕಿ ಹಿಟ್ಟು ಹಾಕಿ ಏನಾದರೂ ಮಾಡಲೇಬೇಕಲ್ಲ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ. ಇವರಿಬ್ರಿಗೂ ಸ್ಕೂಲ್ ಇತ್ತು. ವಿಕ್ಕಿ ಟ್ಯೂಷನಿಗೆ ಹೋಗಿದ್ದ. ಅವ್ರ ಪಪ್ಪ ಮಾರ್ಕೆಟಿಗೆ ಹೋಗಿದ್ದರು. ಯಾಕಂದರೆ ಇನ್ನು ಬೆಳಿಗ್ಗೆ ಮಾರ್ಕೆಟಿಗೆ ಹೋದಂಗೆ, ಇಲ್ಲಾಂದ್ರಂತೂ ಕಾಲಕ್ಕೆ ಜಾಗ ಇಲ್ಲ. ಅದ್ರ ಜೊತೆ ಹಾಗಲಕಾಯಿ ಗೊಜ್ಜು ಮಾಡಿದ್ದೆ. ಸೂಪರಾಗಿತ್ತು ಹಾಗಲಕಾಯಿ ಗೊಜ್ಜು. ದಯವಿಟ್ಟು ಬೇಜಾರಾಗಬೇಡಿ, ರೆಸಿಪಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಕೆಲಸ ಹರಿಬರಿ, ಟೆನ್ಷನ್ ಬೆಳಗ್ಗೆ. ಸೊ ಡಬ್ಬಿ ಕೂಡ ಕಟ್ತಾಯಿದ್ದೀನಿ, ಅವಳಿಗೆ ತಿಂಡಿ ಕೂಡ ಕೊಡ್ತಾಯಿದ್ದೀನಿ. ನನ್ನ ಮಗ ಬರೋಷ್ಟರಲ್ಲಿ ಆರ್ಟ್ ಬಾಕ್ಸ್ ಕೂಡ ಹಾಕಿಡಬೇಕು. ಎಲ್ಲ ಕೆಲಸ ಮಾಡಬೇಕು. ಯಾಕಂದರೆ ಒಬ್ಬಳೇ ಇರೋದ್ರಿಂದ ಇನ್ನೂ ದೇವ್ರ ಮನೆ ಜೋಡಿಸ್ಕೋಬೇಕು. ಎಲ್ಲ ಕೆಲಸ ಬ್ಯಾಲೆನ್ಸ್ ಇತ್ತು. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಸತೀಶು ಮಾರ್ಕೆಟ್ಗೆ ಹೋಗಿದ್ರು. ನಾನು ಕೂಡ ಏನೇನು ಬೇಕು ಹಬ್ಬಕ್ಕೆ, ಹೂವು, ಹಣ್ಣು, ವೀಳ್ಯದೆಲೆ ಈ ಥರದ್ದೆಲ್ಲನೂ ಬರೆದು ಲೀಸ್ಟ್ ಕಳಿಸಿದ್ದೆ. ಆದರೆ ಸ್ವಲ್ಪ ತೊಗೊಂಬರ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಸಂಜೆ ತೊಗೊಂಬರ್ತೀನಿ ಅಂತಲೂ ಕೂಡ ಹೇಳಿದರು. ಹಾಗಲಕಾಯಿ ಗೊಜ್ಜು ಮಾತ್ರ ಆಸಮಾಗಿತ್ತು. ಇದು ರೆಸಿಪಿ ಬೇಕಿದ್ದರೆ ಹಾಗಲಕಾಯಿ ಗೊಜ್ಜುದು ಕಮೆಂಟ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ಇಷ್ಟಪಟ್ಟು. ಹೆಲ್ತಿ ಕೂಡ. ನಾನು ವಾರಕ್ಕಿಲ್ಲ 15 ದಿನಕ್ಕೆ ಒಂದ್ಸಲಿ ಅಂತೂ ಖಂಡಿತವಾಗ್ಲೂ ಮಾಡ್ತಾಯಿರ್ತೀನಿ. ಹಾಳು ಹೊಟ್ಟೆಲಿ ಹಾಗಲಕಾಯಿ ಗೊಜ್ಜು ತಿನ್ನಬೇಕಂತೆ. ಡೈಜೆಷನ್ ಈ ಥರದ್ದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಈ ಶುಗರ್ ಈ ಥರದ್ದೆಲ್ಲ ಕಂಟ್ರೋಲ್ ಆಗುತ್ತೆ. ಸೂಪರಾಗಿರುತ್ತೆ. ನನ್ನ ಮಗಳು ತುಂಬ ಕೈಯೇನೋ ಅಂತ ಜೊತೆಗೆ ಮೊಸರು ಎತ್ಕೊಂಡು ಕೂತಿದ್ಲು. ಅವಳು ಒಂದು ಸ್ವಲ್ಪ ತಿನ್ನೋ ತನಕ ಅದು ಒಂಚೂರು ಕೈ ಇರೋಲ್ಲ. ಅದನ್ನು ಕಟ್ ಮಾಡಿ ಉಪ್ಪು ಮತ್ತು ಅರಶಿನ ಪುಡಿಲಿ ನೆನೆ ಹಾಕಿ ಹಿಂಡಿ ಮಾಡೋದ್ರಿಂದ ಅದರ ಕೈ ಅಂಶ ಒಂಚೂರು ಇರಲ್ಲ. ಅಷ್ಟರಲ್ಲಿ ಸತೀಶ್ ಕೂಡ ಮಾರ್ಕೆಟಿಂದ ಬಂದರು. ಬಾಯ್ಲಿ ಸ್ವಲ್ಪ ದಿನಸಿ ಅದೆಲ್ಲ ಇಳಿಸು ಅಂತ ಕೂಕೋತಾಯಿದ್ರು. ಮಕ್ಕಳು ಇಬ್ಬರು ಅಷ್ಟರಲ್ಲಾಗಲೇ ಸ್ಕೂಲ್ಗೆ ಹೋಗಿದ್ರು. ನಾನಿನ್ನು ಮನೆ ಕೆಲಸ ಬ್ಯಾಲೆನ್ಸ್ ಇತ್ತು. ವಾಶ್ರೂಮ್ ತೊಳಿಬೇಕಾಗಿತ್ತು. ವಾಶ್ರೂಮ್ಸ್ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗೋಣ ಅಂತ. ನಿಜಕ್ಕೂ ನನಗೆ ಒಂದು ಐಬ್ರೋ ಮಾಡಿಸ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಒಂದು ಕ್ಲೀನಪ್ ಏನೂ ಮಾಡಿಸ್ಕೊಂಡಿಲ್ಲ. ಈ ಸಲ ಮಾಡಿಸ್ಕೋಬೇಕು ಅಂತ ಆಸೆ, ಬಟ್ ಟೈಮೇ ಇಲ್ಲ. ಕೆಲಸ ಅಂದ್ಕೊಂಡು ಕೆಲಸ ಮಾಡೋದ್ರಲ್ಲೇ ಡೇ ಫುಲ್ಲು ಮುಗ್ದೋಗ್ತಾಯಿದೆ. ಸೋನೆ ಮಳೆ ಗಾಯ್ಸ್, ವಿಪರೀತ ಬೇಜಾರಾಯಿತು. ಯಾಕಂದರೆ ಬಿಸಿಲಿರಬೇಕು ಇಂಥ ಕೆಲಸಕ್ಕೆಲ್ಲ. ಸೊ ಸಖತ್ತು ಸೋನೆ ಮಳೆ ಬೆಳಗ್ಗೆ. ಸತೀಶ್ ಅಂತೂ ಹೇಳ್ತಿದ್ರು ಮಾರ್ಕೆಟ್ ಒಳಗೆ ಕಾಲಕ್ಕಾಗ್ತಾಯಿಲ್ಲ, ಅಷ್ಟು ಜನ, ಎಲ್ಲ ಲೇಡೀಸೇ, ಹಾಗೆ ಹೀಗೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಹರಿದಿನ ಅಂತ ಬಂದಾಗ ಆ ರೀತಿ ಕ್ರೌಡ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಅವಳು 100 ರೂಪಾಯಿ ಹೇಳ್ತಾವಳೆ. 100 ರೂಪಾಯಿ ಒಂದು ಕಟ್ಟಕ್ಕೆ. ಅಮ್ಮಂಗೆ ನಾ ಮಲ್ಲಿಗೆ ಹೂವು ಕೊಟ್ಬಿಟ್ಟು ಬಂದಲ್ಲ, 50 ರೂಪಾಯಿ ಹೇಳಿದ್ರು ಒಂದು ಅರ್ಧ ಕೆಜಿ. 100 ರೂಪಾಯಿ ಅಂತೆ ಒಂದು ಕಟ್ಟಕ್ಕೆ. ಎಷ್ಟು ಕೆಜಿಗೆ ಏನು ಬೇಕಾಯ್ತು? ಆಗಲ್ಲ ನೋಡಿ, ಆಗುತ್ತೆ. ಆಗಲ್ಲ ರೀ, ಎಲ್ಲ ಕೊಳ್ತಾಗಿದಾವ. ಫ್ರಿಡ್ಜಲ್ಲಿ ಇಟ್ಟಿರು ಎಲ್ಲ. ನಿಮಿಷ ಆ ಶುಕ್ರವಾರ ಗಂಟ ಕೊಳ್ತೋಯ್ತದೆ. ಕಟ್ಟುತ್ತಾನೆ ಅವರು ಮನೆಗೆ ಆಯ್ತು ತಗೋಯ್ತು. ಅದೆಂಗೆ ಹಾಕ್ತೀಯಾ? ಅವು ಕೂಡ ತಗೊಂಡೋಗು. ಅದೆಷ್ಟು ಹೇಳ, ಅದಕ್ಕೇ 800 ರೂಪಾಯಿ ಅಷ್ಟೇ. ಸತೀಶು ನೆನ್ನೆನೇ ಹೂವಿಗೆಲ್ಲ ಆರ್ಡ್ರ್ ಕೊಟ್ಟು ದುಡ್ಡು ಕೊಟ್ಟು ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟಿದ್ರು. ಅವ್ರು ನೋಡಿ ಎಲ್ಲ ಒಂಥರ ಫ್ರಿಜ್ಜಲ್ಲಿರೋ ಐಟಮ್ಸ್ ಹೂವು ಕೊಟ್ಟು ಕಳಿಸಿದ್ದಾರೆ. ನನಗಂತೂ ಸುಗಂಧರಾಜ ಮತ್ತು ಸೂಜಿ ಮಲ್ಲಿಗೆ ಹೂವು ಸ್ವಲ್ಪನೂ ಇಷ್ಟ ಇಲ್ಲ. ಫ್ರೆಶ್ ಅಪ್ ಎಲ್ಲ ಆಗಿ ಅದೆಲ್ಲ ಒಂಥರ ಬಾಡೋದಂಗಿರೋ ಹೂವು ಕೊಟ್ಟು ಕಳಿಸಿದ್ರು. ಇದೆಲ್ಲ ತೋರಣ ಮಾಡ್ಕೊತಾ ಇದ್ದೆ. ನಮ್ಮ ಹುಡುಗರು ಬಂದು ಸೋಫಾ ಎಲ್ಲ ಈಚೆ ಎತ್ತಿ ಇಟ್ಕೊಟ್ರು. ಫೈನಲಾಗಿ ಒಂದು ಮಟ್ಟಕ್ಕೆ ಕ್ಲೀನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇದು ಹೊಸದು ತೋರಣ ತಂದು ಹಾಕಿದ್ದೀನಿ. ಹಳೇದೆಲ್ಲ ಸ್ವಲ್ಪ ಹಾಳಾಗಿತ್ತು ಅಂದ್ಬಿಟ್ಟು ಹೊಸ ತೊಗೊಂಬಂದೆ ಹಾಕಿದ್ದೀನಿ. ಹೀಗೆ ಈ ಕಡೆ ಸೋಫಾ ಈ ಕಡೆಗೆ ಹಾಕಿದ್ದೀನಿ. ಇಲ್ಲಿ ಮೇಲ್ಗಡೆ ಇದ್ದಿದ್ದು ಕಾಟ್ ಎತ್ತು ಹಾಕಿದ್ದೀನಿ. ಈ ಸೋಫಾ ಆ್ಯಸ್ ಯೂಶ್ವಲ್ ಇಲ್ಲೇ ಇದೆ. ಸೊ ಡೈನಿಂಗ್ ಟೇಬಲ್ ಎಲ್ಲ ಇಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಊಟಕ್ಕೆ ಇಡೋಕ್ಕೆ ಸರಿ ಹೋಗುತ್ತೆ ಅಂತ ಇದು ಒಂದು ಕಬೋರ್ಡ್ನ ಶಿಫ್ಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ ಆಗಿದೆ ಇವತ್ತು ನನ್ನ ಕೈಲಿ. ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಕೆಲಸ, ಟೆನ್ಷನ್, ಹರಿಬರಿ, ಮಕ್ಕಳು, ಟೆಸ್ಟ್ ಅಂದ್ಕೊಂಡು ಐಬ್ರೋ ಮಾಡ್ಸೋಕ್ಕೂ ಟೈಮ್ ಇಲ್ಲ. ಇವಾಗ ಹೋಗಬೇಕು, ನೋಡಬೇಕು. ಸಖತ್ತು ಮಳೆ ಇತ್ತು ನೆನ್ನೆ ಬೆಳಿಗ್ಗೆಯಿಂದ. ಮೋಡ ಕವಿದ ವಾತಾವರಣ ಇತ್ತು. ಇವಾಗ ಬಿಸಿಲು ಬರ್ತಾ ಇದೆ. ಮಧ್ಯಾಹ್ನ ಬಂದಿದ್ದರೆ ಸ್ವಲ್ಪ ಬಟ್ಟೆಗಳಾದರೂ ವಾಶ ಒಣಗ್ತಾ ಇತ್ತು. ಬಟ್ ಮಾಂಗಲ್ಯ ಚೈನೇ ಕೊಟ್ಟಿಲ್ಲ ಗೈಸ್ ಅವನು ನಂದು. ಅದೇ ಬೇಜಾರು ನನಗೆ. ಹೂವಿದ ರೇಟ್ ಅಂತೂ ಕೆಣ್ಕೋಕ್ಕಾಗಲ್ಲ.
ಕೆಳಗಡೆ ಫುಲ್ ಕೆಲಸ ಇದೆ, ಹುಡುಗರಿದ್ದಾರೆ, ಹುಡುಗರೆಲ್ಲ ಶಿಫ್ಟ್ ಮಾಡಿಕೊಟ್ರು. ಆ್ಯಸ್ ಯೂಶ್ವಲ್ ಎಲ್ಲ ಅದೆಲ್ಲೆಲ್ಲಿತ್ತು ಅಲ್ಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಪೇಂಟಿಂಗು ಸಾಕು, ಈ ಮನೆ ಕೆಲಸನೂ ಸಾಕು, ಹಬ್ಬನೂ ಸಾಕು ಅನಿಸುತ್ತೆ. ಬಟ್ ಹೆಣ್ಮಕ್ಳು ನಾವು ಯಾವುದನ್ನು ಬಿಡೋದಿಲ್ಲ, ಮಾಡೇ ಮಾಡ್ತೀವಿ. ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ಹೊಸಾದ ಒಂದು ಟೇಬಲ್ ಕ್ಲಾತ್ ತರಿಸಿ ಹಾಕಿದ್ದೀನಿ, ಹಳೆವೆಲ್ಲ ಗಲೀಜಾಗಿ ಕಿತ್ತಾಕಿದೆ ಇಬ್ಬರು ಸೇರಿಕೊಂಡು. ಸೊ ಇದೊಂದು ಹೊಸಾದ ಹಾಕಿದ್ದೀನಿ. ನನ್ನ ಕೈ ನೋಡಿದ್ರೆ ನೀವೇನು ಅಂತೀರೋ, ಎಲ್ಲ ಕಡೆ ಗಾಯ ತೂತು ಎಲ್ಲ ಆಗಿದೆ. ಇಲ್ಲಿ ನೋಡಿ ಇಷ್ಟೆಲ್ಲ ಆಗಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಟೆಸ್ಟ್ ಪೇಪರ್ ಬರೀತಾ ಇದ್ದೆ ಗೈಸ್. ಇಲ್ಲಿ ನೋಡಿ ಇಷ್ಟು ಪೇಪರ್ ಬರೆದಿಟ್ಟಿದ್ದೀನಿ. ಈ ಕೆಲಸದ ನಡುವೆ ಇದೊಂದು ದೊಡ್ಡ ಕೆಲಸ. ಸ್ವಲ್ಪ ಲಂಚ್ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ. ಯಾಕೋ ಜ್ವರ ಬಂದಂಗೆ ಆಯ್ತೈತೆ ನನಗೆ. ಸ್ಟೇ ಟ್ಯೂನ್. ಕೆಳಗಡೆ ಫುಲ್ಲು ಹುಡುಗರು ಇದ್ದರು, ಕೆಲಸ ಇತ್ತು. ಸೊ ಹೋಳಿಗೆ ಅದೆಲ್ಲ ಮಾಡ್ತಾಯಿದ್ರು. ಟೀ ಮಾಡ್ಕೊಡಕ್ಕ ಅಂತ ಬೊಬ್ಬೆ ಹೊಡಿತಾಯಿದ್ರು. ಸೊ ಅವ್ರಿಗೆ ಸತೀಶ್ಗೆ ಎಲ್ಲ ಟೀ ಮಾಡಿಕೊಂಡು ಕೆಳಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ಆ ಅಮ್ಮನಿಗೆ ಒಂಚೂರು ಕೊಡು ಮಿಕ್ಕದ್ರೆ. ಆ ಅಮ್ಮ ಅಲ್ಲ ಉಮ್ಮಮ್ಮಗೆ ಅಲ್ಲಿ ಮೇಲ್ಗಡೆ ಒಂದು ಅಮ್ಮ. ಏನು ಮಾಡ್ತಾ ಇದೀಯಾ? ಎಷ್ಟು ಸತಿ ಕರಿಬೇಕು ನೀನ? ಎಲ್ಲಿ ಹಿಂದಗಡೆ ಅಮ್ಮಂಗೆ ಒಂಚೂರು ಕೊಡು. ಕೊಡು ಬೇಗ ಬೇಗ. ಮೇಲ್ಗಡೆ ಒಂದು ಹೂವು ಕಟ್ಟೋರು ಬಂದವ್ರು, ಅವ್ರಿಗೊಂಚೂರು ಕೊಡು. ಯಾರನ್ನ ಏನಂಗಂದ್ರ ನಾಳೆಗೆ ಅಷ್ಟು ರಶ್ ಇರಲ್ಲ, ಇವತ್ತೇ ಎಲ್ಲ ತಗೊಂಡಿರ್ತಾರೆ. ನಾಳೆಗೆ ಅಷ್ಟು ರಶ್ ಇರಲ್ಲ. ಲೋ 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 ಎಲ್ಲ ಚೆಲ್ಬಿಟ್ಟ ಬನ್ನಿ ಜೋಡಿ. ಸಕ್ಕರೆ ಕಮ್ಮಿನಾ? ಕೊಡು ಲೋಟ ಕೊಡು. ಕಪಾಳಕ್ಕೆ ಹೊಡೆದ್ರೆ ನಾನು ಚೀಕಂಗೆ. ಎಷ್ಟೊತ್ತಲ್ಲಿ ತಗೊಳ್ಳಿ, ಹಿಡ್ಕೊಳ್ಳಿ, ಬಂದೆ ಒಂದು ನಿಮಿಷ. ಟೀ ಕುಡಿತಾರೆ. ಚೀಕಂಗೆ ಕೊಟ್ಬಿಡ್ ಬಾ, ಕೆಳಗಡೆ ಚೀಕಂಗೆ ಕೊಟ್ಬಿಡ್ ಬೇಗ ಬಾ. ಬಂದು ಅಲ್ಲಿ ಇದ್ರ ಮೇಲೆ ಇದ್ದಿದ್ದು. ನಾನು ಕುತ್ಕೊಂಡು ಅದಕ್ಕೆ ಇದಕ್ಕೆ ಬೆರಕೆ ನೋಡಿ ತೆಗ್ದಿಲ್ಲ ಕಚ್ಚಡ ಎಲ್ಲ ನೋಡಿ. ದುಡ್ಡು ಇಸ್ಕೊಂಡು ಎಂತ ಹೂವು ಕೊಟ್ಟವ್ರೆ. ನೆನ್ನೆನೇ ಇಸ್ಕೊಂಡ್ರಂತೆ ದುಡ್ಡ. ಇವತ್ತು ನೆನ್ನೆ ಹೋಗಿದ್ರಲ್ಲ ಮಾರ್ಕೆಟ್ಗೆ, ನೆನ್ನೆ ದುಡ್ಡು ಇಸ್ಕೊಂಡು ಇವತ್ತಂತ ಹೂವತ್ತು ಕೊಟ್ಟು ಕಳ್ಸಿರೋದು. ಈಗ ಯಾರಿಗಲ್ಲಿ ನಮ್ಮ ಮನೆಯವ್ರಿಗೆ ಬೈಬೇಕಾಯ್ತದೆ ಅಷ್ಟೇ. ಅದು 200 ಎಂತದ್ ಕೊಟ್ಟವ್ರೆ. ಅದು ಎಂತದ್ ಕೊಟ್ಟಿದಾರ ಅವ್ರು ಇನ್ನೂ ಕೊಟ್ಟಿಲ್ಲ. ಕೊಟ್ಟವ್ರಂತಲ್ಲ ಅಣ್ಣ ಹೇಳ್ತಲ್ಲ, ಇನ್ನೂ ಕೊಟ್ಟಿಲ್ಲ. ಅವ್ರು ಕಟ್ಟಬೇಕಲ್ಲ, ಕಟ್ಟೆ ಕೊಟ್ಟವ್ರಂತೆ. ನೀವು ಕೊಟ್ಟಿದ್ದು ಸಣ್ಣ ಮರಳೆ ಅಷ್ಟೇ. ನಾನು ಬಾಕ್ಸ್ ಕಟ್ಟಿಟ್ಟಿದ್ದೀನಿ. ನೀವು ಕೊಟ್ಬಿಟ್ಟು ಹೋಗಿದ್ರಲ್ಲಮ್ಮ. ಕೊಟ್ಬಿಟ್ಟು ಹೋಗೋರೆ ಪಾಪು ಕೊಡಲ್ಲ. ಪಪ್ಪಿ ಕೊಡ ಅಂತಿದೆ. ಹ್ಞೂ ಅಮ್ಮ, ಅಲ್ಲಿ ಕೆಳಗಡೆ ಕೇಳಿ ಕೊಡ್ತಾರೆ. ಎಲ್ಲಿ ಬಾಬು? ಇದ್ಯಾರು? ಆಂಟಿ ಶ್ವೇತಾ ಆಂಟಿ. ಕಂದ ನಿನ್ ಕೈ ಮುಗಿತೀನಿ. ನನಗೆ ಒಂದ್ ನಿಮಿಷ ಓದು. ಅದು ಟೀಚರ್ ಹೊಡೆದಾಕಿಲ್ಲ, ನೀನ್ ಓದಪ್ಪ. ಪಾಪು ಯದು ಯದು ಬಿಬಿ ಬರಿ ಅನ್ನೋ ಅಕ್ಕನ ಬರ್ಕೋ, ಕುತ್ಕೋ, ಬೇಗ ಬೇಗ ಬರ್ಕೋ, ಟೈಮ್ ಇಲ್ಲ. ಯದು ಪಾಪು ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲಿಲ್ಲ. ನಾನು ಕೂಡ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು. ಸೊ ನನಗೆ ಒಂದೇ ಟೆನ್ಷನ್ನು ಕೆಲಸದ್ದಲ್ಲ, ಇವ್ರ ಟೆಸ್ಟದು. ಸೊ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಓದಿಸ್ಕೊಂಡು ಸ್ಪೆಲ್ಲಿಂಗ್ಸ್ ಎಲ್ಲ
ಕಲಿಸ್ತಾ ಇದ್ದೀನಿ. ಇನ್ನು ನಾಳೆ ಗುರುವಾರ ಶುಕ್ರವಾರ ಹಬ್ಬ. ಸೊ ನನಗಂತೂ ಏನು ಮಾಡ್ತೀನೋ ಬಿಡ್ತೀನೋ ಯಾವ ಕೆಲಸ ಮಾಡ್ತೀನೋ ತುಂಬ ಟೆನ್ಷನ್ ಆಗಿಬಿಟ್ಟಿದೆ. ಸೊ ಕಂಪ್ಲೀಟ್ ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ, ದಯವಿಟ್ಟು ಒಂದು ಸಪೋರ್ಟ್ ಮಾಡಿ. ಇಷ್ಟ ಆಗಿದರೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು, ಟೇಕ್